ನಮಸ್ಕಾರ ವೀಕ್ಷಕರೇ, ಮನುಕುಲದ ಒಳಿತಿಗಾಗಿ ಇರುವ ಸರಳ ವಾಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಮನೆ ಕಟ್ಟೋದಕ್ಕೆ ಪೂರ್ವ ದಿಕ್ಕು ಎಷ್ಟು ಮುಖ್ಯ, ಪೂರ್ವ ದಿಕ್ಕಿನ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲೊಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮುಂಜಾವಿನ ಸೂರ್ಯೋದಯ. ಭೂಮಿಯನ್ನೇ ಹೊದ್ದು ಮಲಗಿದ ಸೂರ್ಯದೇವ ಎದ್ದು ಜಗತ್ತಿಗೆ ಬೆಳಕು ನೀಡುತ್ತಾನೆ. ಈ ಸಂಪೂರ್ಣ ಪ್ರಕ್ರಿಯೆ ನಡೆಯುವುದು ಪೂರ್ವ ದಿಕ್ಕಿನಲ್ಲಿ. ಮೂಡಣ ಸೂರ್ಯೋದಯದ ದಿಕ್ಕು. ಹಾಗಾಗಿ ಪೂರ್ವ ದಿಕ್ಕಿಗೆ ಶ್ರೇಷ್ಠ ಎಂಬ ಪಟ್ಟ ಕಟ್ಟಲಾಗಿದೆ. ಮನೆ ಕಟ್ಟಿದರೆ ಪೂರ್ವಕ್ಕೆ ಮುಖ್ಯದ್ವಾರ. ಮೆಟ್ಟಿಲುಗಳು ಪೂರ್ವಕ್ಕೆ ಬಂದರೆ ಶುಭ ಶಕುನ. ಮನೆಯ ಪೂರ್ವ ದಿಕ್ಕಿನ ಜಾಗ ಎತ್ತರವಾಗಿರಬಾರದು. ಇಂತಹ ಹಲವು ಸಲಹೆಗಳನ್ನು ಜನರು ಅನುಸರಿಸುತ್ತಾರೆ. ಹಾಗಾದರೆ ಪೂರ್ವಕ್ಕೆ ಮುಖ್ಯದ್ವಾರವಿದ್ದವರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲವೇ? ಒಮ್ಮೆ ಯೋಚಿಸಿ. ವಾಸ್ತುವಿನ ಇಂತಹ ಅವೈಜ್ಞಾನಿಕ ಹೇಳಿಕೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುತ್ತಿದ್ದಾರೆ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು. ವ್ಯಕ್ತಿ ವಾಸಿಸುವ ಮನೆ ಅಥವಾ ಕಾರ್ಯಸ್ಥಳಗಳು ಆತನಿಗನುಗುಣವಾಗಿ ನಿರ್ಮಾಣವಾಗಬೇಕು. ಇಲ್ಲದಿದ್ದಲ್ಲಿ ಕೆಲವು ಸರಳ ಉಪಾಯಗಳಿಂದ ಮನೆಯನ್ನು ಅಥವಾ ಕಾರ್ಯಸ್ಥಳಗಳನ್ನು ಅವರಿಗನುಗುಣವಾಗಿ ಮಾಡಿಕೊಳ್ಳಬೇಕು. ಅದು ಕೇವಲ ಗುರೂಜಿಯವರ ಸರಳ ವಾಸ್ತುವಿನಿಂದ ಮಾತ್ರ ಸಾಧ್ಯ. ಸರಳ ವಾಸ್ತು ಅಳವಡಿಸಿಕೊಂಡ ಮನೆ ಮತ್ತು ನೀವು ಜೀವನದಲ್ಲಿ ಸರ್ವೋತ್ತಮ ಏಳಿಗೆಯನ್ನು ಸಾಧಿಸಬಹುದೆಂಬುದು ಈಗಾಗಲೇ ಸಾಬೀತಾಗಿದೆ. ಮೊದಲು ಸರಳ ವಾಸ್ತು ತಗೊಳ್ಳೋದಕ್ಕೆ ಮುಂಚೆ 13 ವರ್ಷದಿಂದ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಸೊ ಅಸ್ಸಾಮಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಅಲ್ಲಿ ಒಂದು 2 ಇಯರ್ಸ್ ಏನೋ ತೊಗೊಂಡೆ ಟ್ರೀಟ್ಮೆಂಟು. ಅಲ್ಲೂ ಏನು ನನಗೆ ಇಂಪ್ರೂವ್ ಆಗಿರಲಿಲ್ಲ. ಬೆಂಗಳೂರು ಬಂದು ಬೆಂಗಳೂರಲ್ಲಿ 6-7 ವರ್ಷ ಟ್ರೀಟ್ಮೆಂಟ್ ತೊಗೊಂಡಿದ್ದು. ಅಲ್ಲೂ ಏನು ಇಂಪ್ರೂವ್ ಆಗಿರಲಿಲ್ಲ. ಯಾಕೆಂದರೆ ಇದು ಇಂಪ್ರೂವ್ ಆಗೋಂಥ ಡಾಕ್ಟ್ರ್ ಕೇಳಿದಾಗೂ ಹೇಳಿದ್ರು ಇದು ಇಂಪ್ರೂವ್ ಆಗೋಂಥದ್ದಲ್ಲ, ಒಂದೇ ಸಲ ಇದು ನಾರ್ಮಲ್ ಬರೋದು ಇಲ್ಲ, ನಿಮಗೆ ಲೈಫ್ ಲಾಂಗು ಮೆಡಿಸಿನ್ ತೊಗೊತಾ ಇರಬೇಕು ಅಂತ ಹೇಳಿದರು. ಇದ್ರ ಬಗ್ಗೆ ತುಂಬಾ ಟೆನ್ಷನ್ ಆಗಿದೆ. ಲೈಫ್ ಲಾಂಗ್ ಮೆಡಿಸಿನ್ ತೊಗೊಳ್ಳೋದು ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ನಾವು ಇವಾಗ ಸರಳ ವಾಸ್ತು ಅಳವಡಿಸ್ಕೊಂಡ್ಮೇಲೆ ಅವ್ರು ಹೇಳಿದ್ದ ಡೈರೆಕ್ಷನಲ್ಲಿ ಮಲ್ಕೊಳ್ಳೋದು, ಅದರಿಂದ ಏನೋ ಇಂಪ್ರೂವ್ ಆಗ್ತಾ ಇದೆ. ಆಮೇಲೆ ಈಗ ನಾನು ಚೆಕಪ್ಗೆ ಅಂತ ಡಾಕ್ಟರ್ ಹತ್ರ ಹೋದ್ರೂ ಅವರೂ ಕೂಡ ನಿಮ್ಗೆ ಇಷ್ಟು ವರ್ಷದಿಂದ ನಾರ್ಮಲ್ ಆಗದೆ ಇರೋದು ಇಷ್ಟು ಬೇಗ ನಾರ್ಮಲ್ ಆಗಿ ಆಯಿತು ಅಂತ ಅವರೂ ಕೂಡ ಆಶ್ಚರ್ಯ ಪಡ್ತಾರೆ. 13 ವರ್ಷದಿಂದ ಇದ್ದಂತಹ ಹೆಲ್ತ್ ಪ್ರಾಬ್ಲಮ್ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ಮು ಸರಳ ವಾಸ್ತು ಅಳವಡಿಸ್ಕೊಂಡು ಒಂದು 4 ತಿಂಗಳೇ ನಾರ್ಮಲ್ ಇದೆ. ಈಗ ಏನು ಪ್ರಾಬ್ಲಮ್ ಇಲ್ಲ. ಚಂದ್ರಶೇಖರ್ ಗುರೂಜಿಯವರು ನಮ್ಮ ಪಾಲಿನ ದೇವರು. ಅವರಿಗೆ ನಮ್ಮ ಪರಿವಾರದಿಂದ ತುಂಬ ಹೃದಯದ ನಮ್ಮ ನಮಸ್ಕಾರ. ಮೊದಲು ಹಣಕಾಸಿನ ಬಗ್ಗೆ ಅಲ್ಲಲ್ಲಿಗೆ ನಮ್ಗೆ ಸಾಲದಂಗೆ ಮೇಂಟೈನ್ ಆಗ್ತಾ ಇತ್ತು. ಈಗ ನಾವು ಇವಾಗ ಒಂದು 50 kg ಬೆಳಿತೀವಿ, ಒಂದು 5,000 10,000 ಆಗ್ತದಂದರೆ ಅದು 2-2.5 ಸಾವಿರ ಆಗ್ತಿತ್ತು. ನಮ್ಮ ಆದಾಯಕ್ಕೂ ಅದಕ್ಕೂ ಮೀರಿ ಖರ್ಚು ಬರ್ತಿತ್ತು. ಬೋರ್ವೆಲ್ಗಳು ನಾವು 8-9 ಕೊರೆಸಿದ್ರು ಕೂಡ ಪ್ರಯೋಜನ ಆಗಿಲ್ಲ. ಈ ಸರಳ ವಾಸ್ತು ಆದಮೇಲೆ ಕೊಳವೆ ಕೊರೆಸಿದ ಮೇಲೆ ನಮ್ಗೆ ಸಾಕಷ್ಟು ನೀರು ಬಂತು. ಆ ಅಭಿವೃದ್ಧಿಯಿಂದ ಒಂದು ಟ್ಯಾಕ್ಟ್ರು, ಒಂದು ಕಾರು, ಒಂದು ಸೈಟು ಎಲ್ಲ ಪ್ರಯೋಜನ ಪಡೆದ್ವಿ. ವರ್ಷಕ್ಕೊಂದು ಒಮ್ಮೆ ಅಂದರೆ ಒಂದು ವೇಸ್ಟ್ ಆದ್ರೂ ಇನ್ನು 5 ಬೆಳೆ ಸಿಗ್ತದೆ. ಸರಳ ವಾಸ್ತು ನಮಗೆಲ್ಲ ಇಷ್ಟೆಲ್ಲ ಅನುಕೂಲ ಆದಮೇಲೆ ಚಂದ್ರಶೇಖರ್ ಗುರೂಜಿಯವ್ರಿಗೆ ನಮ್ಮ ಮನೆ ದೇವರು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಆರಾಧನೆ ಮಾಡಿ ನಾವು ನಮಸ್ಕಾರ ಮಾಡ್ತೀವಿ. ನಿಮ್ಮ ಜೀವನದ ಸರ್ವ ಸಮಸ್ಯೆಗಳ ನಿವಾರಣೆಯ ಏಕೈಕ ವಿಜ್ಞಾನ ಸರಳ ವಾಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಮನೆಗೆ ಪೂರ್ವ ದಿಕ್ಕು ಎಷ್ಟು ಮುಖ್ಯ, ಹಾಗೆ ಸರಳ ವಾಸ್ತುವಿನಿಂದ ಯಾರೆಲ್ಲ ಒಳಿತನ್ನ ಕಂಡಿದ್ದಾರೆ ಅನ್ನೋದನ್ನ ನೀವು ಕೂಡ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಾಸ್ತು ತಜ್ಞರಾದ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ಈಗ ಮನೆಯನ್ನ ಕಟ್ಟಬೇಕು ಅಂದ್ರೆ ಪೂರ್ವ ದಿಕ್ಕಲ್ಲಿ ಸ್ವಲ್ಪ ಜಾಗನ ಬಿಟ್ಟು ಮನೆ ಕಟ್ಟಬೇಕು ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಮನೇಲಿ ಗಂಡು ಸಂತಾನ ಇರೋದಿಲ್ಲ, ಮಕ್ಕಳು ಹುಟ್ಟಿದ್ರೂ ಅಂಗವಿಕಲರಾಗಿ ಹುಟ್ಟುತ್ತಾರೆ ಅಂತ. ಈ ಅಂಗವೈಕಲ್ಯತೆಗೂ ಪೂರ್ವ ದಿಕ್ಕಲ್ಲಿ ಜಾಗ ಬಿಡೋದಕ್ಕೂ ವಾಸ್ತುಗೂ ಏನ್ ಸಂಬಂಧ? ನೋಡ್ರಿ, ಒಂದು ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಈಗ ತಾವು ಕೇಳುವುದೆಲ್ಲ ಬುಕ್ಕದಲ್ಲಿ ಬರ್ಕೊಂಡಿದ್ದಾರೆ. ಅಂದ್ರೆ ಮನೆ ಹೊರಗಡೆಯಿಂದ ಅಂದ್ರೆ ಮನೆ ಕಟ್ಟುವಾಗ ಅಲ್ಲೇನು ಜಾಗ ಆಯ್ತದ ಪೂರ್ವ ಜಾಗ ಜಾಸ್ತಿ ಖಾಲಿ ಇಟ್ಟು ಕಟ್ಟಬೇಕು ಅಂತ ಅನ್ನುವಂಥದ್ದು ತಾವು ಹೇಳುವಂಥದ್ದು. ಇಲ್ಲಿ ನಾನು ಒಂದು ಕೇಳ್ತೇನೆ, ನಿಜವಾಗಿ ವಾಸ್ತು ಅನ್ನೋದು ಎಲ್ಲಿಂದ ಶುರುವಾಗುತ್ತಂದ್ರೆ ಮನೆಯ ಮುಖ್ಯ ದ್ವಾರದಿಂದ ಒಳಗಡೆ ಶುರುವಾಗೋದು. ಮನೆಯ ಮುಖ್ಯ ದ್ವಾರ ಹೊರಗಡೆ ಕಡೆ ಅದು ಪ್ರಶ್ನೆನೇ ಬರಲ್ಲ.
ಯಾವ ಕಡೆ ಎಷ್ಟು ಜಾಗ ಬಿಟ್ಟಿರಿ ಏನು ಬಿಟ್ಟಿರಿ ಅದ್ರದ್ದು ಇಂಪ್ಯಾಕ್ಟು ಆ ಮನೆಯಲ್ಲಿದ್ದವ್ರಿಗೆ ಯಾವುದೇ ರೀತಿ ಆಗುವಂಥದ್ದು ಚಾನ್ಸೇ ಇಲ್ಲ. ಇಂಥದ್ರಲ್ಲಿ ಆ ಪೂರ್ವಕ್ಕೆ ಖಾಲಿ ಜಾಗ ಬಿಡಲಿಲ್ಲ ಅಂತಂದರೆ ಏನ್ರಿ ಅದು ಅಂಗವಿಕಲಕರ ಅಥವಾ ಮನೆಯಲ್ಲಿ ಒಂದು ಇದಾಗತ್ತೆ ಅಂತಿಕೊಂಡು ಅನ್ನುವಂಥ ಹೇಳಿಕೆ ಒಂದು ಭಯಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಒಂದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ಈ ವಾಸ್ತುವಿನ ಹೆಸರಿನಲ್ಲಿ ಈ ಒಂದು 20 ವರ್ಷದಲ್ಲಿ ಒಂದು ಭಯದ ವಾತಾವರಣವನ್ನು ನಿರ್ಮಿತವಾಗಿತ್ತಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಜನರು ಅದೇ ಭಯಭೀತದಲ್ಲಿ ಈ ಮನೆ ಕಟ್ಟುವಾಗ ಒಂದಿಷ್ಟು ಯಾರೋ ಓದ್ಕೊಂಡು ಬಂದು ಇಲ್ಯಾಕೆ ಖಾಲಿ ಬಿಟ್ಟಿಲ್ಲ, ನಿನಗೆ ಇದು ತೊಂದರೆ ಆಯ್ತು ಅದು ತೊಂದರೆ ಆಯ್ತು ಅಂತಿಕೊಂಡು ಮತ್ತು ಬೇರೆಯವರು ಬಂದು ವಾಸ್ತು ಸಲಹೆಯನ್ನು ನೀಡುವಂಥ ಕೆಲಸ ಈಗ ನಡೀತಾ ಇದೆ. ಅದಕ್ಕೆ ಇದರಲ್ಲಿ ಯಾರೂ ಏನೂ ಭಯ ಪಡಬೇಕಾಗಿಲ್ಲ. ವಾಸ್ತು ಅನ್ನೋದು ಪದ ಅಥವಾ ವಾಸ್ತು ಅನ್ನೋದು ಸಂಬಂಧಪಡುವಂಥದ್ದು ಅವರಿಗೆ ರಿಸಲ್ಟದ ಬಗ್ಗೆ ಸಂಬಂಧಪಡುವಂಥದ್ರೆ ಮುಖ್ಯ ದ್ವಾರದ ಒಳಗಡೆ, ಅದು ಹೊರಗಡೆ ಯಾವುದೇ ರೀತಿ ಇಫೆಕ್ಟ್ ಕೊಡುವಂಥದ್ದಲ್ಲ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ. ಶ್ರೀಶಾಂತ್ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಶಾಂತ್ ಅವರೇ. ಹೇಳಿ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಪಾಪು ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. 4ನೇ ತಾರೀಕು 2ನೇ ತಿಂಗಳು 2016. ಸರಿ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮ್ಮ ಪಾಪು ಹುಟ್ಟಿದ್ಯಲ್ಲ, ಅದು ದಿನ ಟೈಮ್ಗಳಿಗೆ ಚೆನ್ನಾಗಿದ್ಯಾ ಏನು ಅಂತ ನಾವು ಟೈಮುಗಳಿಗೆ ಹೇಳಂಗಿಲ್ರಿ, ಡೈರೆಕ್ಷನ್ ಹೇಳ್ಕೊಡ್ತೀವಿ ನಾವು. ಹಾ? ನಮಗೆ ಟೈಮುಗಳಿಗೆಕ್ಕಿಂತ ಅವರ ದಿಕ್ಕುಗಳನ್ನು ಹೇಳ್ತೀನಿ. ಮಗನ ರೀ? ಮಗ. ಹಾ, ಗುರುವಾರ ಹುಟ್ಟಿದ್ದು. ಹೌದು, ಡೇಟ್ ಹೇಳ್ರಿ ಇನ್ನೊಂದ್ಸಲ. 4ನೇ ತಾರೀಕು 2ನೇ ತಿಂಗಳು 2016. ಹಾ, ಇಲ್ಲಿ ಏನು ಬರುತ್ತಂತಂದ್ರೆ, ಹಾ ಹಲೋ ಹೇಳಿ ಗುರುಗಳೇ. ಹಾ, ಇಲ್ಲಿ ಪೂರ್ವ ದಿಕ್ಕು ಅವ್ನು ಸ್ಟಡಿ ದಿಕ್ಕಾಗತ್ರಿ. ಮುಂದೆ ಓದುವಾಗ ಪೂರ್ವಕ್ಕೆ ಮುಖ ಮಾಡಿ ಓದಿಸ್ಬೇಕು. ಎಂದು ಸ್ಟಡಿ ಶುರು ಆಗುತ್ತೆ ಆಮೇಲೆ ಮಲ್ಲಿಕೊಳ್ಳುವಾಗ ಪೂರ್ವಕ್ಕೆ ತಲೆ ಇರಬೇಕು. ಕರೆಕ್ಟ್ರಿ? ಇದನ್ನ ಎರಡನ್ನ ಮಾಡಿದ್ದಾತಂದ್ರೆ ಅವನ ಓದಿದ ಅಭ್ಯಾಸದಲ್ಲಿ ಸಹಿತ ಸಾಕಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಐತಿ. ಓಕೆ, ಧನ್ಯವಾದಗಳು ಶ್ರೀಶಾಂತಿ ಅವರೇ. ಗುರುಜಿನು ಪೂರ್ವ ದಿಕ್ಕಿನಲ್ಲಿ ಖಾಲಿ ಜಾಗ ಬಿಟ್ಟು ಮನೆ ಕಟ್ಟಿದ್ರೆ ಇದೆಲ್ಲ ಏನು ಪ್ರಾಬ್ಲಮ್ ಇರಲ್ಲ, ಅದೆಲ್ಲ ಸುಮ್ಮನೆ ಹೇಳ್ತಾರೆ ಅನ್ನೋದನ್ನ ಹೇಳಿ. ಹೌದು, ಸ್ಪಷ್ಟವಾಗಿ. ಮತ್ತೆ ಈ ತುಳಸಿ ಕಟ್ಟೆನಾಗಿರ್ಬೋದು, ಮನೆಯ ಮುಖ್ಯ ದ್ವಾರನಾಗಿರ್ಬೋದು, ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಏನೆಲ್ಲ ಬೆನಿಫಿಟ್ ನಮಗೆ ಸಿಕ್ಕತ್ತೆ ನೋಡ್ರಿ. ಒಂದೇನೈತಂತಂದ್ರೆ ಅದು ಅದರಿಂದ ಬೆನಿಫಿಟ್ ಅನ್ನೋಕ್ಕಿಂತ ತುಳಸಿ ಗಿಡ ಒಂದು ಮನೆಯಲ್ಲಿ ಇಡೋದು ವರ್ತದು, ಅಂದ್ರೆ ಪೂಜೆ ಮಾಡೋದಕ್ಕೆ. ಮತ್ತು ಆ ತುಳಸಿ ಗಿಡದ ಅದಾದ ವೈಜ್ಞಾನಿಕವಾಗಿ ಅದು ಇಡುವಂಥದ್ದು ಇದೆ ಅಂತ ತಿಳ್ಕೊಂಡು ಅದನ್ನೇ ಇದೇ ಜಾಗದಲ್ಲಿ ಇಟ್ಟರೆ ಅರ್ಥ ಆಕತ್ತೆ, ಅದರಿಂದ ಒಳ್ಳೇದಾಗತ್ತೆ ಅನ್ನುವಂಥ ಕೆಲಸವನ್ನು ಏನು ಹೇಳಿದಾರಲ್ಲ ಅದು ಅರ್ಥ ಇರ್ಲಾರ್ದಂಥದ್ದು. ಏನು ರೀ, ಅದು ತುಳಸಿ ಗಿಡ ಇನ್ ಜನರಲ್ ಆಗಿ ಮನೆ ಮುಖ್ಯ ದ್ವಾರದ ಮುಂದಿನ ಗಡೆ ಬರುವಂಗೆ ಇಟ್ಕೊಂಡಿರ್ತಾರೆ ಇನ್ ಜನರಲ್ ಆಗಿ. ಅದು ಇದೇ ಜಾಗದಾಗ ಇರಬೇಕು. ಈ ಜಾಗದಾಗಿದ್ರೆ ಅದ್ರದ್ದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತಂತಂದ್ರೆ ಅಂದ್ರೆ ಏನು, ನಾವು ಮನೆಯಿಂದ ಹೊರಡುವಾಗ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಮಾಡ್ಲಿ, ಅದನ್ನು ಮಾಡ್ಲಿ. ಬಟ್ ಏನಂತಂದ್ರೆ ಎಕ್ಸಾಕ್ಟ್ಲಿ ಮನೆ ಮುಂದನೆ ಸೆಂಟರ್ನಾಗ ಆಪಾಡಿದ್ರಿ. ಎದಕ್ಕಂದ್ರೆ ಬರುವಂತ ಎನರ್ಜಿನ ಅದು ಮತ್ತ ಏನೊಂದು ಕಟ್ಟಿರ್ತೀರಿ, ಆ ತುಳಸಿ ಗಿಡದ ಕಟ್ಟಿರ್ತಿಲ್ಲ, ಅದು ಮತ್ತೆ ಅಬ್ಸ್ಟ್ರಕ್ಟ್ ಆಗಬಾರ್ದು. ಅದು ಮನೆ ಮುಂದೆ ಯಾವುದೇ ಒಂದು ಅಬ್ಸ್ಟ್ರಕ್ಷನ್ಸ್ ಇರಬಾರ್ದು. ಅದು ಎಷ್ಟು ಸೈಡ್ ಇರುತ್ತೋ ಅಷ್ಟು ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು. ಇಲ್ಲಪ್ಪ ಬರುವಂಥ ಎನರ್ಜಿನ ಅದು ತಡೆ ಹಿಡಿತಂದ್ರೆ ಅಲ್ಲಿ ಮನೆಯಲ್ಲಿ ಹೋಗುವಂಥ ಎನರ್ಜಿ ಅದು ಕಡಿಮೆ ಆಯ್ತು ಅಥವಾ ಡಿಸ್ಟರ್ಬೆನ್ಸ್ ಆತಂತಂದ್ರೆ ಆ ಮನೆಯಲ್ಲಿರುವಂಥವ್ರಿಗೆ ಒಂದು ಡಿಸ್ಟರ್ಬೆನ್ಸ್ ಶುರು ಆಗುತ್ತೆ. ಒಂದು ಖುಷಿ ವಾತಾವರಣ ಆ ಮನೆಯಲ್ಲಿ ಇರುವುದಿಲ್ಲ. ಯಾಕಂದರೆ ಆ ಎನರ್ಜಿ ಲ್ಯಾಕ್ ಅಂತ ಅನ್ನೋದಂತ ಬರೋಕ್ಕೆ ಸ್ಟಾರ್ಟ್ ಆತಂತಂದ್ರೆ ಆವಾಗ ಒಂಥರ ಡಿಸ್ಟರ್ಬೆನ್ಸ್ ಆಗೋದು, ಹೆಲ್ತ್ ಓರಿಯೆಂಟೆಡ್ ಆಗೋದು, ಇದೆಲ್ಲ ಒಂದು ಆ ಇಂಪ್ಯಾಕ್ಟ್ ಕೊಡ್ಕೋತಾನೆ ಹೋಗುತ್ತೆ ಆ ಮನೆಯಲ್ಲಿ. ಅದಕ್ಕೆ ಇವು ಸಹಿತ ಇಂಥಲ್ಲೇ ಇಡ್ಬೇಕನ್ನೋಂತಲ್ಲ, ಸ್ವಲ್ಪ ಮನೆ ಮುಂದೆ ಬಿಟ್ಟು ಅಂದರೆ ಎಕ್ಸಾಕ್ಟ್ಲಿ ಬಾಕ್ಲೆದ್ರಿ ಬಿಟ್ಟು ಸೈಡಿಗೆ ಇಟ್ಟು ಸಹಿತ ನಡೆಯುತ್ತಂತೆ ಕೊಡಂತಂತೆ. ಓಕೆ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಗುರುಜಿ. ವೀರೇಶ್ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವೀರೇಶ್ ಅವರೇ. ವೀರೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ, ಗುರುಜಿ ಇದ್ದಾರೆ. ನಾವು ಯಾವ ದಿಕ್ಕಿನಲ್ಲಿ ಕೂತು ಓದಬೇಕಂತ? ಹಾಂ ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ ವೀರೇಶ್ ಅವರೇ. 5/6/1990. ಹಾಂ, ಇಲ್ಲಿ ಏನು ಬರುತ್ತೆ, ಉತ್ತರ ದಿಕ್ಕು ನಿಮ್ಮ ಸ್ಟಡಿ ದಿಕ್ಕಾಗತ್ತೆ. ಹಾಂ, ಓದುವಾಗ ಉತ್ತರ ನೋಡ್ತಿರ್ಬೇಕು, ಮಲಿಕೊಳ್ಳುವಾಗ ಉತ್ತರಕ್ಕೆ ಬೇಡ, ದಕ್ಷಿಣ ತಲೆ ಇರಬೇಕು. ದಕ್ಷಿಣ ತಲೆ ಇಡಬೇಕು. ಹೌದು. ಓಕೆ, ಧನ್ಯವಾದಗಳು ವೀರೇಶ್ ಅವರೇ. ಗುರುಜಿನು ಮನೆ ಕಟ್ಟುವಾಗ 2-3 ಸ್ಟೆಪ್ ನಾವು ಕಟ್ತೀವಿ, 2-3 ಸ್ಟೇರ್ ಕಟ್ತೀವಿ. ಅಲ್ಲಿ ಏನೋ ಸ್ಟೇರ್ಸ್ ಇರುತ್ತಲ್ಲ, ಅದು ಪೂರ್ವ ದಿಕ್ಕಿನಲ್ಲಿದ್ದರೆ ಯಾವ ಶಕುನವನ್ನು ಬೀರುತ್ತೆ, ಅಲ್ಲಿಗೆ ಯಾವ ಪಾಸಿಟಿವ್ ಎನರ್ಜಿ ಆ ಮನೆಗೆ ಸಿಕ್ಕತ್ತೆ? ನೋಡ್ರಿ, ಒಂದು ಎಷ್ಟೋ ಸಲ ಅದಕ್ಕೆ ಪೂರ್ವಕ್ಕೆ ಒಂಥರ ಮಹಾತಂದ್ರೆ ಅಲ್ಲಿದ್ದ ಶುರು ಆತಂದ್ರೆ ಒಳ್ಳೇದಿರುತ್ತೆ ಅಂತ ತಿಳ್ಕೊಂಡಂತಂದು ನಾನೊಬ್ಬ ಇಂಜಿನಿಯರ್ ಆಗಿ ಇದನ್ನು ಒಪ್ಪಲ್ಲ. ಏನ್ರಿ, ಅದು ಪೂರ್ವಕ್ಕಿದ್ದ ಸ್ಟೇರ್ ಕೇಸ್ ಇರ್ತದೆ. ಯಾಕಂದರೆ ಒಬ್ಬ ಇಂಜಿನಿಯರ್ ಆಗಿ ನಾನೊಂದು ನಕ್ಷೆಯನ್ನು ಪ್ಲ್ಯಾನ್ ಮಾಡಬೇಕಂದ್ರೆ ಇವೆಲ್ಲ ಕೌಂಟ್ ಆಗುವಂಥದ್ದು ಪ್ರಶ್ನೆ ಬರೋಂಗಿಲ್ಲ. ರಿಯಲಿ ಕೌಂಟ್ ಆಗಿ ರಿಸಲ್ಟ್ ಬರುವಂಥದ್ದು ಆ ಮನೆಯಿಂದ 100ಕ್ಕೆ 100. ಬಟ್ ಅಲ್ಲಿ ಸ್ಟೇರ್ ಕೇಸ್ ಯಾವ ದಿಕ್ಕಿನಿಂದ ಶುರು ಆಗುತ್ತೆ ಅನ್ನೋದಕ್ಕೆ ಐತಲ್ಲ,
ಅದು ಒಂದು ರೀತಿಯಿಂದ ಒಬ್ರು ಒಂದು ಬರೆದ್ರು ಒಬ್ರು ಇನ್ನೊಬ್ರು ಇನ್ನೊಂದೊಂದು ಬರೆದ್ರು ಇನ್ನೊಂದೊಬ್ರು ಹಲವಾರು ತೆರನಾಗಿ ಇಲ್ಲಿ ಬರ್ಕೊಂಡು ಕುಂತಿದ್ದಾರೆ. ಆ್ಯಕ್ಚುಲಿ ಆ ಸ್ಟೇರ್ ಕೇಸದ್ದು ಯಾವ ಡೈರೆಕ್ಷನ್ದ ಎಂಟ್ರಿ ಸ್ಟಾರ್ಟ್ ಆಕತಿ ಅಥವಾ ಹತ್ತದು ಯಾವಾಗ ಡೈರೆಕ್ಷನ್ದ ಆದರೆ ಒಳ್ಳೆಯದು ಶುಭ, ಇದು ಈ ಡೈರೆಕ್ಷನ್ ಅದು ಕೆಟ್ಟ ಅಂತ ತಿಳ್ಕೊಂಡು ಏನು ಹಲವಾರು ತೆರನಾಗಿ ಜನತೆಗೆ ಒಂದು ಬರೆದಿದ್ದಾರೆ. ಅದು ಇದೆಲ್ಲ ಏನೂ ಮೀನಿಂಗ್ ಇಲ್ಲದಂಥದ್ದಂಥದ್ದು. ಯಾಕಂದ್ರೆ ಒಬ್ಬ ಇಂಜಿನಿಯರ್ ಆಗಿ ಇವತ್ತು ಅದು ಒಪ್ಪಲಾರ್ದಂಥ ಮಾತದು. ಮತ್ತೆ ಎಲ್ಲರೂ ಕೂಡ ಒಂದೇ ತರ ಮನೆ ಕಟ್ಟೋಕ್ ಸಾಧ್ಯ ಇಲ್ಲ. ಹೈಲಿ ಇಂಪಾಸಿಬಲ್ ರೀ. ನೀವೇನು ವಿಚಾರ ಮಾಡಿ ಹೇಳಿದ್ರಿ, ಯಾಕಂದ್ರೆ ಎಲ್ಲರಿಗೂ ಹಂಗೆ ಜಾಗ ಸಿಗೋದಿಲ್ಲ ಅಥವಾ ಅದ್ರ ಗತಿ ನಾವು ಕಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇವ್ರದ ಒಂದೆಲ್ಲ ಇಂಡಿವಿಜುವಲ್ ಬಂಗ್ಲೋ ಏನು ಬೇಕಾದಾಗ ನಾವು ಮಾಡ್ಬೋದು ಅಂತ ಅನ್ನೋದಿಲ್ಲ. 2 ಮನೆ ನಡು ಒಂದೊಂದ್ಸಲ ಮನೆ ಸಿಗುತ್ತೆ, ಪ್ಲಾಟ್ ಇರುತ್ತೆ, ಅಷ್ಟೊಳಗೆ ನಾವು ಕಟ್ಕೋಬೇಕಾಗತ್ತೆ. ಕಟ್ಕೋಬೇಕಾದಾಗ ಅದು ಮತ್ತೆ ಡ್ರೈನೇಜ್ ಎಲ್ಲಿ ಬಂದಿರುತ್ತೆ ಅದನ್ನ ನೋಡ್ಕೊಂಡು ನಾವು ಇದು ಮಾಡ್ಬೇಕಾಗತ್ತೆ. ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ನಾವು ಅನ್ಕೊಂಡಂಗೆ ಪ್ಲಾನ್ ಮಾಡಕ್ಕೆ ಸಾಧ್ಯ ಇರಂಗಿಲ್ಲ ಅದನ್ನ. ಕರೆಕ್ಟಾ? ಒಂದು ಅಷ್ಟೇ ಅಲ್ಲ, ಅದಕ್ಕದು ಕನೆಕ್ಟಿವಿಟಿನೇ ಇಲ್ಲ. ಈ ಡೈರೆಕ್ಷನ್ದಾಗ ಹತ್ತಿದ್ರೆ ಅವ್ನಿಗೆ ರಿಸಲ್ಟ್ ಕೊಡ್ತೈತೆ ಅಂತ ಅನ್ನುವಂಥದ್ದು ಮೀನಿಂಗ್ ಇರೋಂಥದ್ದಲ್ಲ. ಯಾಕಂದ್ರೆ ಒಂದು ಎಕ್ಸಾಂಪಲ್ ಅಂತಂದ್ರೆ ಮನೆಯನ್ನ ಯಾರ ಹೆಸರಲ್ಲಿ ಐತಿ ಅವ್ರ ಹೆಸರಲ್ಲಿ ವಾಸ್ತು ಮಾಡಿದವರು ಇದ್ದಾರೆ. ಅವ್ರ ಹೆಸರಲ್ಲಿ ವಾಸ್ತು ಮಾಡಿಸೋದಂತಂದು ಹೌದ್ರಿ. ಎಷ್ಟೋ ಸಲ ಮನೆ ಮಿಸಸ್ ಹೆಸರಲ್ಲಿ ಐತಿ ಅವ್ರ ಹೆಸರಲ್ಲಿ ವಾಸ್ತು ಮಾಡಿಸಿದ್ವಿ ಅಂತ ತಿಳ್ಕೊಂಡಂತ. ವಾಸ್ತು ಮಿಸಸ್ ಹೆಸರಲ್ಲಿ ಆದ್ರೆ ಮಿಸ್ಟರ್ ಏನು ಮಾಡಬೇಕು, ಮಗ ಏನು ಮಾಡಬೇಕು, ಮಗಳು ಏನು ಮಾಡಬೇಕು. ಕರೆಕ್ಟ್? ಅಂದ್ರೆ ಯಾರ ಹೆಸರಲ್ಲಿ ಇಂಪಾರ್ಟೆಂಟ್ ಇಲ್ಲ. ಎದಕ್ಕಂದ್ರೆ ಬಾಡಿಗೆ ಮನೇಲಿದ್ದು ಸಾಕಷ್ಟು ಹಣವನ್ನು ಮಾಡಿ ಸ್ವಂತ ಮನೆ ಕಟ್ಟಿಸ್ಕೊಂಡು ಹೋದವ್ರದಾರ. ಅಲ್ಲಿ ಯಾರ ಹೆಸರಲ್ಲಿ ಇರುತ್ತೆ ರೀ ಬಾಡಿಗೆ ಮನೆಯಾಗ? ಓನರ್ ಹೆಸರಲ್ಲಿ. ಇವ್ರಿಗೆ ಏನು ಸಂಬಂಧ ಇಲ್ಲ. ಬಟ್ ಆ ಮನೆ ರಿಸಲ್ಟ್ ಕೊಡ್ತೋ ಇಲ್ಲೋ ಅಂದ್ರೆ ಅದೇನು ವಾಸ್ತು ಪುರುಷ ಆಗಲಿ ಅಥವಾ ಯಾರಾಗಲಿ ಯಾರ ಹೆಸರಲ್ಲಿ ಹೇಳೋಣ ಅಂದ್ರೆ ನಿಮಗೆ ರಿಸಲ್ಟ್ ಕೊಡ್ತೀನಿ ಅನ್ನೋಂಥದ್ದು ಹೇಳಿಕೆನೂ ಅಲ್ಲ. ಅಂದ್ರೆ ಅದು ಯಾರು ಏನು ಅನ್ನೋ ಕೌಂಟ್ ಅಲ್ಲ, ಯಾರು ಹೋಗಿ ಆ ಜಾಗದಲ್ಲಿ ಇರ್ತಾರೆ ಅವ್ರ ಮೇಲೆ ಪ್ರಭಾವ ಇರುವಂಥದ್ದು. ಅಂದ್ರೆ ಸುಮ್ಮ ತಪ್ಪು ತಿಳುವಳಿಕೆನ ಭಾಳ ಈ ವಾಸ್ತು ಲೈನ್ನಲ್ಲಿ ಬಂದದ್ದು. ಅದಕ್ಕೆ 16ನೇ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಆ ತಪ್ಪು ತಿಳುವಳಿಕೆಯಿಂದ ಜನತೆ ಹೊರಬರುವಂಥ ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ. ಜನತೆ ಇವತ್ತು ಪ್ರತಿಯೊಂದು ಹಂತದಲ್ಲಿ ಸರಳವಾದ ವಿಧಾನ ಇದೆ, ಸರಳ ವಾಸ್ತು ಇದೆ. ನಾವು ಮಾಡಿಕೊಂಡಿದ್ರೆ ಸಮ್ ಡೇಸ್ ದ ಚೇಂಜಸ್ ಕಾಣ್ತೀವಿ ಅನ್ನೋಷ್ಟು ಮಟ್ಟಿಗೆ ಖುಷಿ ಇದೆ. ಆಯ್ತು ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಮಹಾದೇವಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ, ನಾನು ಸ್ವಾಮಿ ಅಂತ ನಮ್ಮ ಬಗ್ಗೆ ಕೇಳಬೇಕು, ನನ್ನ ಮಗನ ಬಗ್ಗೆ ಕೇಳಬೇಕು. 7 ಮಾತು ಕೇಳಿಕಿಲ್ಲ. ಮನೆ ಬಗ್ಗೆ, ಮನೆಗೆ ತುಂಬಾ ತೊಂದರೆ ಆಗ್ಬಿಡ. ಸರಿ ಗುರುಜಿ ಇದ್ದಾರೆ, ಮಾತನಾಡಿ. ಆಯ್ತು ಮೇಡಮ್. ಹೇಳ್ರಿ. ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ರೀ. ತುಂಬಾ ನಮ್ಮ ಮನೇಲಿ ಭಾರಿ ಪ್ರಾಬ್ಲಮ್ ಸರ್. ಹೇಳ್ರಿ ಅದ್ರ ಬಗ್ಗೆ. ಈ ಮನೇಲಿ ಏನು ಅನ್ನೋದು ಗೊತ್ತಾಯ್ತಿಲ್ಲ. ಸಾಲ ಅಂತ ಆಗ್ಬಿಟ್ಟಿದೆ. ಸಾಲ ತೀರ್ತಾನೆ ಇಲ್ಲ ಸರ್. ಏನೇ ಮಾಡಿದ್ರು ನನಗೆ ತುಂಬಾ ತೊಂದರೆ ಸರ್. ಸ್ವಂತ ಮನೆನೋ ಬಾಡಿಗೆ ಮನೆ ರೀ ಸ್ವಾಮಿಯವರ? ಇದು ಸ್ವಂತ ಮನೆ ಸರ್ ನಮ್ಗೆ. ಸ್ವಂತ ಮನೆ ಅಂದ್ರೆ ಆ ಮನೆಯಿಂದನೇ ಇವೆಲ್ಲ ಹಣೆ ಬರ ಇಷ್ಟ ಆಗಿರುತ್ತೆ. ಸಾಲದಲ್ಲಿ ಆ ಮನೆಯಿಂದನೇ ಆಗತ್ತೆ. ಹೇಳಿ ಸರ್. ಒಂದು ಸಲ ಮನೆಯನ್ನು ಯಾಕೆ ತೋರಿಸ್ಬಾರ್ದು ನಮ್ಮ ತಜ್ಞರಿಗೆ? ಸರ್ ನಾನು ನ್ಯಾತಗಳ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. ಏನ್ರಿ? ನಾನು ಸಾಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. 3 ಜನ ಹೆಣ್ಮಕ್ಳು ಅವ್ರೆ ಸರ್. ನಾನು ಭಾರಿ ತುಂಬಾ ತೊಂದರೆ ಆಗ್ಬಿಟ್ರೆ ಸರ್. ಎಲ್ಲಿರ್ತೀರಿ ತಾವೆಲ್ಲಿರ್ತೀರಿ? ನಾನು ಮೈಸೂರು ತಾಲೂಕು ಇಲ್ವಾಲ ಹೋಗ್ಲಿ ಗುಂಗ್ರಾಲ್ ಛತ್ರ ಅಂತ ಸರ್. ಹೌದಾ? ಗುಂಗ್ರಾಲ್ ಛತ್ರ. ಓಕೆ. ನಾನು ನಿಮ್ಮ ಒಂದು ತೊಂದರೆಯನ್ನು ಕೇಳ್ಕೊಂಡೆ. ನಾನು ನಿಮ್ಮ ಮನೆಗೆ ನಾ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಂತೆ. ಆ ರೀತಿ ಒಂದು ನೀವು ಮಾಡ್ಕೊಳ್ರಿ. ಮತ್ತು ಈಗೇನು ಸಾಲ ಮತ್ತು 3 ಮಂದಿ ಹೆಣ್ಮಕ್ಳು ಅದಾರ ಅಂತಲ್ಲ, ಪ್ರತಿಯೊಂದು ಇದ್ರೊಳಗೆ ನೀವು ಒಳ್ಳೆ ರಿಸಲ್ಟ್ ಪಡಿತೀರಿ. ನಾನು ಅದನ್ನು ವ್ಯವಸ್ಥೆ ಮಾಡಿಸ್ತೇನೆ, ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿಸ್ತೇನೆ. ಓಕೆ ಸರ್, ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಪ್ರೇಮ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರೇಮ ಅವರೇ. ಹಲೋ ಮೇಡಮ್. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ. ನಮಸ್ಕಾರ ಮೇಡಮ್. ನಾ ಪ್ರೇಮಾವತಿ ಅಂತ 16-12. ಪ್ರೇಮ ಅವರೇ, ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಗುರುಜಿ ಅವ್ರ ಜೊತೆ ಮಾತನಾಡಿ. ಹಾಗಿದ್ರೆ ಮಾತ್ರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. 16-12-1964 ಮೇಡಮ್. ಓಕೆ. ಯಾರ್ದ್ರಿ ಇದು? ಇದು ಡೇಟ್ ಆಫ್ ಬರ್ತ್ ಯಾರ್ದ್ರಿ? ಡೇಟ್ ಆಫ್ ಬರ್ತ್ ನಂದೇ ಸರ್. ಇದು ಹೌದಾ? ಎದ್ರ ಬಗ್ಗೆ ಕೇಳ್ಬೇಕ್ರಿ ತಮಗೆ? ಇದು ಯಾವ ದಿಕ್ಕಿಗೆ ಹಾಕ್ಬೇಕು ಅಂತ ಕೇಳ್ಬೇಕು ಮೇಡಮ್. ಅದಕ್ಕೆ ಆರೋಗ್ಯ ಸರಿಗಿರಲ್ಲ. ಅಲ್ಲ, ಇಲ್ಲಿ ನೋಡ್ರಿ ಪ್ರೇಮಾ ಅವ್ರೆ, ಒಂದು ಪಶ್ಚಿಮ ದಿಕ್ಕು ನಿಮ್ಗೆ ಒಳ್ಳೆ ದಿಕ್ಕಿದು. ಅಲ್ಲ ಸರ್, ಹೇಳಿ ಸರ್. ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕು. ಹೌದು. ನೀವು ಮಲ್ಕೊಳ್ಬೇಕಾದ್ರೆ ಪಶ್ಚಿಮಕ್ಕೆ ತಲೆ ಇಟ್ಕೊಂಡು ಮಲ್ಕೋಬೇಕು. ಏನೇ ಕೆಲಸ ಮಾಡ್ಬೇಕಾದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಕೆಲಸ ಮಾಡಬೇಕು. ಶಿವಮೊಗ್ಗದಿಂದ ಮಾತಾಡ್ತಿರೋದು. ಅದೇ ಆರೋಗ್ಯದ ಸಮಸ್ಯೆ ಇದೆ ಸರ್ ನನಗೆ, ಅದಕ್ಕೋಸ್ಕರ. ನೋಡ್ರಿ, ಆರೋಗ್ಯ ಸಮಸ್ಯೆ ಎಲ್ಲಿಂದ ಬರುತ್ತೆ ಗೊತ್ತಾ? ನಿಮ್ಮ ಮನೆಯಲ್ಲಿ ಒಂದು ಆರೋಗ್ಯದ ಸ್ಥಾನ ಇರುತ್ತೆ, ಅದು ಸರಿಯಾದ ಜಾಗದಲ್ಲಿ ಇರಲಿಲ್ಲ ಅಂದ್ರೆ ಆರೋಗ್ಯದ ತೊಂದರೆ ಬರ್ಲಿಕ್ಕೆ ಶುರು ಆಗುತ್ತೆ. ಪಶ್ಚಿಮಕ್ಕೆ ತಲೆ ಮಲ್ಕೋಬೇಕು, ಪಶ್ಚಿಮಕ್ಕೆ ಮುಖ ಮಾಡಿ ಕುತ್ಕೋಬೇಕು. ಹೌದು ಹೌದು. ವ್ಯವಹಾರ ಮಾಡುವಾಗೂ ವ್ಯವಹಾರದ್ದು ಅಷ್ಟಕ್ಕಷ್ಟೇ ನಡೆಯುತ್ತೆ ಸರ್ ನನಗೆ, ಅದಕ್ಕೇನೇನೆ. ಇಲ್ಲ, ಅದು ಪಶ್ಚಿಮಕ್ಕೆ ಮುಖ ಮಾಡಿದ್ ಮಾಡ್ರಿ. ಒಂದ್ಸಲ ತೋರಿಸ್ರಿ. ಶಿವಮೊಗ್ಗದಲ್ಲಿ ನಮ್ಮ ಕಚೇರಿ ಇದೆ. ಯಾಕೆ ಅದನ್ನ ಒಂದ್ಸಲ ತೋರಿಸ್ಬಾರ್ದು ಅಂದ್ರೆ ಒಂದು ಏನು ತೊಂದರೆ ಇದೆ ಅನ್ನೋದು ನಮ್ಮವ್ರು ಹೇಳ್ಕೊಡ್ತಾರ. ಮುಂದೆ ಪರಿಹಾರದ ಬಗ್ಗೆ ವಿಚಾರ ಮಾಡ್ರಿ. ಆ ಕಷ್ಟದಿಂದ ಹೊರಗೆ ಬರ್ರಿ.
ಓಕೆ, ಧನ್ಯವಾದಗಳು ಪ್ರೇಮಾವತಿ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ರಾಜೇಂದ್ರ ಜಮಖಂಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಂದ್ರ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ, ಗುರುಜಿ ಇದ್ದಾರೆ. ನಮಸ್ಕಾರ ಸರ್. ಹೇಳ್ರಿ. ನಮಸ್ಕಾರ ರೀ ಸರ್, ನಾವು ರಾಜೇಂದ್ರ ಅಂತ ಹೇಳಿ ಜಮಖಂಡಿ ತಾಲೂಕು ತುಂಗದಿಂದ ಕರೆ ಮಾಡಿದ್ದೀವಿ. ಹೇಳ್ರಿ. ಸರ್, ನಂದು ಡೇಟ್ ಆಫ್ ಬರ್ತ್ 30/8/1968 ಸರ್. 68. ಹ್ಞೂ ಸರ್. ಹ್ಞೂ ರೀ. ನನ್ನ ಮಗಳದು 20/6/2001 ರೀ. 20/6/2001. ಹ್ಞೂ ರೀ. ಮತ್ತು ನನ್ನ ಮಗಂದು 1/8/2004 ರೀ. ಹಾಂ, ಇದು ಒಂದು ನೋಡ್ರಿ, ಮೊದಲು ನಿಮ್ದು ಐತಲ್ಲ ನಾರ್ತ್ ಅನ್ನೋದು ಭಾಳ ಕೆಟ್ಟ ದಿಕ್ಕೈತಿ. ಹ್ಞೂ ಸರ್. ಏನ್ರಿ, ಭಾಳ ಕೆಡಕ ದಿಕ್ಕು. ನಾರ್ತಕ್ಕೆ ಎಂದೂ ಇರಬಾರ್ದು ಮನಿ ಬಾಗ್ಲ. ಹ್ಞೂ ಸರ್. ಪೂರ್ವಕ್ಕೂ ಇರಬಾರ್ದು, ದಕ್ಷಿಣಕ್ಕೆ ಇರಬಾರ್ದು. ಹ್ಞೂ ಸರ್. ಪಶ್ಚಿಮ ದಿಕ್ಕು ನಿಮ್ಗೆ ಒಳ್ಳೆ ದಿಕ್ಕದು. ಹ್ಞೂ ಸರ್. ಹೌದಾ? ಯಾವಾಗಲೂ ಏನೇ ಕೆಲಸ ಮಾಡೋ ಪಶ್ಚಿಮ ಮುಖ ಮಾಡಿ ಕೆಲಸ ಮಾಡೋಕ್ಕೂ ಆಮ್ಯಾಗ ತಲೆ ಪಶ್ಚಿಮಕ್ಕೆ ಇರಬೇಕು. ಹೌದು ಸರ್. ಹೌದ್ರಿ. ಮಗಳದ್ದು ಏನೈತ್ರಿ? ಮಗಳದು 20/6/2001 ಸರ್. 2001. ಇಲ್ಲಿ ಏನು ಬರುತ್ತಂತಂದ್ರೆ, ಹ್ಞೂ ಸರ್, ಅವಳದು ಪಶ್ಚಿಮ ದಿಕ್ಕನ ಸ್ಟಡಿ ದಿಕ್ಕದು. ಯಾವಾಗಲೂ ಓದುವ ಪಶ್ಚಿಮಕ್ಕೆ ಮುಖ ಮಾಡಿ ಓದಬೇಕು, ಮಲಿಕೊಳ ಪಶ್ಚಿಮಕ್ಕೆ ತಲೆ ಇರಬೇಕು. ಹ್ಞೂ ಸರ್. ಓಕೆ. ಹ್ಞೂ ಸರ್. ಓಕೆ, ಧನ್ಯವಾದಗಳು ರಾಜೇಂದ್ರ ಅವರೇ. ಮತ್ತೊಬ್ರು ಕಾಲರ್ ಶ್ರೀನಿವಾಸಯ್ಯ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸಯ್ಯ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು, ಮತ್ತೆ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ ಸರ್ ನಮಸ್ಕಾರ. ನಮಸ್ಕಾರ. ಹೇಳ್ರಿ ಶ್ರೀನಿವಾಸ. ಸರ್ ನಮ್ದು ಡೇಟ್ ಆಫ್ ಬರ್ತ್ ಬಂದು 02/03/75. 02/03/75. 75. ಹಾಂ, ಇಲ್ಲಿ ಏನು ಬರುತ್ತಂದ್ರೆ ಪೂರ್ವ ದಿಕ್ಕು ನಿಮ್ಮ ಪಾಲಿಗೆ ಭಾಳ ಕೆಡಕಾದ ದಿಕ್ಕು ರೀ. ಹಾಂ ಸರ್. ಪೂರ್ಣ ಒಳ್ಳೇದಲ್ಲ, ಉತ್ತರ ಒಳ್ಳೇದಲ್ಲ, ದಕ್ಷಿಣ ಒಳ್ಳೇದಲ್ಲ. ಹಾಂ ಹಾಂ. ವಾಯುವ್ಯ ದಿಕ್ಕು ಅನ್ನೋದು ಶ್ರೇಷ್ಠವಾದ ದಿಕ್ಕು. ಅದ್ರ ಜೊತೆ ಪಶ್ಚಿಮ ದಿಕ್ಕೂ ಒಳ್ಳೇದು. ಪಶ್ಚಿಮ ದಿಕ್ಕು ಒಳ್ಳೆಯದು. ಹೌದು. ಹೌದು ಸರ್. ಆಮೇಲೆ ನಮ್ಮ ಮಗಳು ನಾವು ಯಾವ ಕಡೆ ಮಲ್ಕೊಳ್ಳೋದು ಹೇಗೆ ನೋಡ್ರಿ, ಓದುವ ಅಂದ್ರೆ ಏನೇ ಕೆಲಸ ಮಾಡೋವಾಗ ವಾಯುವ್ಯಕ್ಕೆ ಮುಖ ಮಾಡಿ ಕುಂತ ಕೆಲಸ ಮಾಡಿದ್ರೆ ಒಂದು ಪವರ್ ಬೇರೆ ಇರುತ್ತೆ, ಅಥವಾ ಪಶ್ಚಿಮ ದಿಕ್ಕೂ ನಡೆಯುತ್ತೆ. ಮಲ್ಕೊಳ್ಳುವಾಗೂ ಸಹಿತ ವಾಯುವ್ಯ ದಿಕ್ಕರ ಅಥವಾ ಪಶ್ಚಿಮಕರ ತಲೆ ಇರಬೇಕು. ಓಕೆ. ಇದು ನಮ್ಮ ಮಗಳದು ಸರ್. ಹಾಂ. 29 ಹಾಂ. 4/2006. 2006. ಇಲ್ಲಿ ಏನು ಬರುತ್ತಂತಂದ್ರೆ ಪೂರ್ವ ದಿಕ್ಕು ಅವಳು ಸ್ಟಡಿ ದಿಕ್ಕಾಗತ್ತೆ ರೀ. ಓದುವ ಪೂರ್ವ ದಿಕ್ಕನ್ನು ನೋಡ್ತಿರ್ಬೇಕು, ಮಲಿಕೊಳ ಪೂರ್ವಕ್ಕೆ ತಲೆ ಇರಬೇಕು. ಸರಿ ಸರಿ. ಓಕೆ, ಧನ್ಯವಾದಗಳು ಶ್ರೀನಿವಾಸಯ್ಯ ಅವರೇ. ಮತ್ತೊಬ್ರು ಕಾಲರ್ ಪ್ರದೀಪ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಮೇಡಮ್. ನನ್ನ ಹೆಸರು ಪ್ರದೀಪ್ ಅಂದ್ಬಿಟ್ಟು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಪ್ರಶ್ನೆ ಕೇಳಿ. ಕೊಡಿ ಮೇಡಮ್. ಹೇಳ್ರಿ ಪ್ರದೀಪ್ ಅವರೇ. ಗುರುಜಿ ಅವರೇ, ನಮ್ಮ ಹೆಸರು ಪ್ರದೀಪ್ ಅಂದ್ಬಿಟ್ಟು. ಹೇಳ್ರಿ. ಡೇಟ್ ಆಫ್ ಬರ್ತ್ 1/3/86. 86. 86. ಹಾಂ, ಇಲ್ಲಿ ಏನು ಬರುತ್ತಂದ್ರೆ ಪ್ರದೀಪ್ ಅವರೇ, ಉತ್ತರ ದಿಕ್ಕು ನಿಮ್ಮ ಪಾಲಿಗೆ ಭಾಳ ಕೆಡಕಾದ ದಿಕ್ಕದು. ಉತ್ತರ ದಿಕ್ಕ? ಹೌದು. ಎಂದೂ ನಿಮ್ಮ ಮನೆ ಉತ್ತರಕ್ಕೆ ಇರಬಾರ್ದು. ಓಕೆ. ಆಮೇಲೆ ಪೂರ್ಣ ಒಳ್ಳೇದಲ್ಲ, ದಕ್ಷಿಣ ಒಳ್ಳೇದಲ್ಲ. ಓಕೆ ಗುರುಜಿ. ಪಶ್ಚಿಮ ದಿಕ್ಕು ಅಥವಾ ಈಶಾನ್ಯ ಅಭಿಮುಖ ಅಂತೀರಿ, ಅಥವಾ ಪಶ್ಚಿಮ ದಿಕ್ಕು ಒಳ್ಳೆ ದಿಕ್ಕದು. ಹಾಂ ಹಾಂ. ನೀವು ಮಲಿಕೊಳ್ಳುವಾಗ ಪಶ್ಚಿಮಕ್ಕೆ ತಲೆ ಇರಬೇಕು. ಏನೇ ಕೆಲಸ ಮಾಡ್ಬೇಕಾದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಕೆಲಸ ಮಾಡಿದ್ರು ಒಳ್ಳೇದಿರುತ್ತೆ. ಓಕೆ ಗುರುಜಿ. ಓಕೆ. ಓಕೆ, ಧನ್ಯವಾದಗಳು ಪ್ರದೀಪ್ ಅವರೇ. ಗುರುಜಿ, ಇನ್ನು ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಲೀಲಾವತಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲೀಲಾವತಿ ಅವರೇ. ನಮಸ್ತೆ ಸರ್. ನಿಮ್ಮ ಪ್ರಶ್ನೆ ಕೇಳಿ ಮಾ, ಗುರುಜಿ ಇದ್ದಾರೆ. ಏನಂದ್ರೆ ಮನೇಲಿ ತುಂಬಾ ಸಿಕ್ಕಾಪಟ್ಟೆ ಕಷ್ಟ ಇದೆ ಮೇಡಮ್ ಅವರೇ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಮನೇಲಿ ಯಾವ್ದು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಇತ್ತಾಗ ಆರೋಗ್ಯನೂ ಸರಿ ಇಲ್ಲ, ಯಾವ್ದು. ಲೀಲಾವತಿ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ಲಾಂದ್ರೆ ಧ್ವನಿ ಕರೆಕ್ಟ್ ಆಗಿ ಕೇಳಲ್ಲ. ಗುರುಜಿ ಹೇಳಿದ ಪರಿಹಾರವನ್ನು ನಿಮಗೆ ತಲುಪಲ್ಲ. ಹೇಳಿ ಮೇಡಮ್. ಓಕೆ, ಮಾತನಾಡಿ. ಒಂದು ಲೀಲಾವತಿ ಅವರೇ, ಇದಕ್ಕೆ ತೊಂದರೆಗೆ ಕಾರಣ ಅಂದ್ರೆ ನೀವು ವಾಸಿಸೋ ಮನೆ ನಿಮ್ಮ ಪರವಾಗಿರ್ಲಿಲ್ಲ ಅಂದ್ರೆ ಅದು ಇಂಥ ಒಂದು ರಿಸಲ್ಟ್ ಅನ್ನು ಕೊಡುತ್ತೆ. ಅಂದ್ರೆ ಇದು ಹಳೆ ಕಾಲದ್ದು ಸರ್ ಮನೆ. ಇದು ಅಲ್ರಿ, ಹಳೆ ಕಾಲದಿರ್ಲಿ ಹೊಸ ಕಾಲದಿರ್ಲಿ ನಮ್ಮ ಸರಳ ವಾಸ್ತುವಿನ ಸರಳವಾದ ಪರಿಹಾರ ಇದಾವೆ. ಕರ್ಸಿದ್ದೆ ಸರ್ ಒಂದ್ಸಾರಿ, ಆದ್ರೆ ತಿರ್ಗಾ ಅವರು ಬಂದು ವ್ಯವಸ್ಥೆ ಮಾಡೋ ಪರಿಸ್ಥಿತಿಲಿ, ಮಾಡ್ಸೋ ಪರಿಸ್ಥಿತಿಲಿ ಇರ್ಲಿಲ್ಲ. ಪುನಃ ಬರೋಳಕ್ ಆಗ್ಲಿಲ್ಲ ಸರ್ ನಾನು. ಅಲ್ರಿ, ಇನ್ನೊಂದು ಏನು ಗೊತ್ತಾ ಲೀಲಾವತಿ ಅವರು, ಎಲ್ಲೋ ಖರ್ಚು ಮಾಡ್ತಿರ್ತೀರಿ ಅಂತೀರಿ. ಒಂದು ಸಮ್ ಖರ್ಚು, ಅದು ಗ್ಯಾರಂಟಿ ಕೊಟ್ಟಿರ್ತೀವಿ. 3 ಇಂದ 8 ತಿಂಗಳದೊಳಗೆ ನೀವು ಚೇಂಜ್ ಕಾಣಬೇಕನ್ನುವಂಥ ಗ್ಯಾರಂಟಿ ಇರುತ್ತೆ. ಕಾಣಲಿಲ್ಲ ಅಂದ್ರೂ ಕೊಟ್ಟ ಹಣವನ್ನು ವಾಪಸ್ ಕೊಡುವಂಥ ವಾಗ್ದಾನ ಇರುತ್ತೆ, ಲೆಟರ್ ಇರುತ್ತೆ. ಇಂಥ ಹೊತ್ತಿಗೆ ಬರೀ ಸಮಸ್ಯೆ ಅಂತ ತಿಳ್ಕೊಂಡು ಯಾಕೆ ನೀವು ಇದು ಮಾಡಬೇಕು? ಒಂದು ಆರೋಗ್ಯ ಸಮಸ್ಯೆ ಅಂತೀರಿ, ಹಣಕಾಸಿನ ಸಮಸ್ಯೆ ಅಂತೀರಿ, ಹೌದಾ? ಇವನ್ ಈಗಾದರೂ ನೀವು ಡಿಸೈಡ್ ಮಾಡಿರಿ, ಒಳ್ಳೆ ಟೈಮ್ ಮದ್ದತ್ ಅಂತ ತಿಳ್ಕೊಡ್ರಿ. ನಾನು ನನ್ನ ಸಂಸ್ಥೆಗೆ ಹೇಳಿಸಿ ನಿಮಗೆ ಅತಿ ಕಡಿಮೆ ವೆಚ್ಚದಲ್ಲಿ ಮಾಡಿ ಸರಳ ವಾಸ್ತುವನ್ನು ಅಳವಡಿಸ್ಕೊಡ್ಲಿಕ್ಕೆ ಹೇಳ್ಕೊಡ್ತೀನಿ. ಓಕೆ. ಓಕೆ, ಧನ್ಯವಾದಗಳು ಲೀಲಾವತಿ ಅವರೇ.
ಗುರುಜಿ, ಮನೆಯಲ್ಲಿ ಕಸ ಕಡ್ಡಿ ಧೂಳು ಇದ್ರೆ ಅದು ನೆಗೆಟಿವ್ ಎನರ್ಜಿ ಅನ್ನೋದನ್ನ ನಾವು ಹೇಳ್ತೀವಿ. ಹೌದು, 100%. ಅದರಲ್ಲೂ ಪೂರ್ವ ದಿಕ್ಕಲ್ಲಿ ಧೂಳು ಕಸ ಇದ್ರೆ ಸಂತಾನ ಸಮಸ್ಯೆ ಉಂಟಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಈ ಸಂತಾನ ಸಮಸ್ಯೆಗೂ ಪೂರ್ವ ದಿಕ್ಕಲ್ಲಿ ಕಸ ಕಡ್ಡಿ ಧೂಳು ಇರೋದಕ್ಕೂ ಏನ್ ಸಂಬಂಧ? ಏನು ಅದಕ್ಕೇನು ಕನೆಕ್ಟಿವಿಟಿ ಇಲ್ರಿ. ಒಂದು ಧೂಳ ಕಡ್ಡಿ ಕಸ ಮನೆಯಲ್ಲೇನೆ ಇರಬಾರ್ದು. ಅದು ಪೂರ್ವಕ್ಕೆ ಇರಲಿ, ಉತ್ತರಕ್ಕೆ ಇರಲಿ, ದಕ್ಷಿಣಕ್ಕೆ ಇರಲಿ ಇರಬಾರ್ದು. ಇತ್ತಪ್ಪ ಅಂತಂದ್ರೆ ಅದು ಮನೆಯಲ್ಲಿ ಒಂದು ತೊಂದರೆಗೆ ಈಡು ಮಾಡುವಂಥದ್ದು. ಅದರಲ್ಲಿ ಎರಡು ಮಾತಿಲ್ಲ ಅಂತ ಅನ್ನೋಂಥದ್ದು. ಅದು ಒಂದು ಏನು ಒಂದು ಹೇಳಿಕೆ ಕೊಡೋದಂತಂದ್ರೆ ಅದು ಒಂದು ಧೂಳ ಧೂಮ ಏನಂತಾರಲ್ಲ, ಅದು ನೆಗೆಟಿವ್ ಎನರ್ಜಿನ ಫಾರ್ಮೇಟ್ ಮಾಡುವಂಥದ್ದು. ಆ ನೆಗೆಟಿವ್ ಎನರ್ಜಿ ಫಾರ್ಮೇಟ್ ಆತಂದ್ರೆ ಮನೆಯಲ್ಲಿ ಐತಲ್ಲ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕುಂದರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇಲ್ಲಿದ್ರೆ ಆ ರೀತಿ ತೊಂದರೆ, ಅಲ್ಲಿದ್ರೆ ಈ ರೀತಿ ತೊಂದರೆ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಡುವಂಥದ್ದು ಅದು ಏನೂ ಮೀನಿಂಗ್ ಇರಲಾರ್ದಂಥದ್ದು, ಅಥವಾ ಅದು ಕನೆಕ್ಟಿವಿಟಿನೇ ಇಲ್ಲ. ಒಂದು ನಾವು ಎಷ್ಟು ಕ್ಲಿಯರ್ ಆಗಿರ್ತೀವಿ, ಎಷ್ಟು ಕ್ಲೀನಾಗಿರ್ತೀವಿ, ಅಷ್ಟು ಮನೆಯ ವಾತಾವರಣ ತಿಳಿಗೊಳ್ಳುತ್ತೆ. ಅಲ್ಲಿ ಧನಾತ್ಮಕ ಶಕ್ತಿ ಹರಡುವಿಕೆ ಇರುತ್ತೆ. ಆ ಧನಾತ್ಮಕ ಶಕ್ತಿ ಹರಡುವಿಕೆಯಿಂದ ನಮ್ಮಲ್ಲಿರುವಂಥ ಸಪ್ತ ಚಕ್ರಗಳ ಚೈತನ್ಯಗೊಳ್ತವೆ. ಅದರಿಂದ ಅವನು ಖುಷಿಯಾಗಿರ್ಲಿಕ್ಕೆ ಸಾಧ್ಯತೆ ಹೊರತು ಮತ್ತೆ ಬೇರೆ ಯಾವುದೂ ಅಲ್ಲ. ಓಕೆ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಬಿಡದಿಯಿಂದ ದಿವ್ಯಾ ಕರೆ ಮಾಡಿದ್ದಾರೆ. ನಮಸ್ಕಾರ ದಿವ್ಯಾ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ನಿಮ್ಮ ಪ್ರಶ್ನೆ ಕೇಳಿ, ಗುರುಜಿ ಇದ್ದಾರೆ. ಮೇಡಮ್, ಅದು ನಮ್ಮ ಪಾಪು ಭೂಷಣ್ ಅಂತ ಹೇಳಿ. ಹೇಳಿಮ್ಮ. ನಮ್ಮ ಪಾಪು ಹೆಸರು ಭೂಷಣ್ ಅಂತ ಹೇಳಿ. ಓಕೆ. 4ನೇ ತಾರೀಕು 7ನೇ ತಿಂಗಳು 2012 ಹುಟ್ಟಿರೋದು. ಸರಿ. ಅವನು ತುಂಬಾ ಹಠ ಮಾಡ್ತಾನೆ ಮೇಡಮ್. ಸ್ಕೂಲಿಗೆ ಹಾಕಿದೀವಿ, ಸಿಕ್ಕಾಬಟ್ಟೆ ಚಂಡಿ, ಓದಲ್ಲ, ಮತ್ತೆ ಏನೋ ಒಂಥರ ಹಠ ಮಾಡ್ತಾನೆ ಅದಕ್ಕೆ. ಓಕೆ ದಿವ್ಯಾ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ರೀ ದಿವ್ಯಾ ಅವರೇ. ವಾಯುವ್ಯ ದಿಕ್ಕು ಅನ್ನೋದು ಬರ್ಕೊಂಡ್ಬಿಡ್ರಿ. ಹೌದು, ಯಾವಾಗಲೂ ವಾಯುವ್ಯ ದಿಕ್ಕಿಗೆ ಮುಖ ಮಾಡಿ ಓದಿಸ್ಬೇಕು. ಓದುವಾಗ ಮಲಿಕೊಳ್ಳುವಾಗ ವಾಯುವ್ಯ ದಿಕ್ಕಿಗೆ ತಲೆ ಇರಬೇಕು. ಹೌದು ಸರ್. ಮತ್ತೆ ನಾವಿರೋದು ಬಾಡಿಗೆ ಮನೆಯಲ್ಲಿ. ಹೌದ್ರಿ. ಸ್ವಲ್ಪ ಸಾಲಗಳು ಜಾಸ್ತಿ ಆಗಿದೆ, ಮತ್ತೆ ಏನೋ ಸ್ವಲ್ಪ ಕಷ್ಟಗಳೆಲ್ಲ ಬಗೆಹರಿತಾನೆ ಇಲ್ಲ ಜಲ್ದಿ. ದಿವ್ಯಾ ಅವ್ರು ಒಂದು ಹೇಳ, ಸಾಲ ಶುರು ಆಯ್ತಂದ್ರೆ ಆ ಮನೆ ಸಾಲದ ಬಾಧೆಯಲ್ಲೇ ಉಳಿಬೇಕಾಗತ್ತೆ. ಅದರಿಂದ ಹೊರಬರೋಕೆ ಸಾಧ್ಯ ಇರೋದಿಲ್ಲ. ಅವಾಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಮನೆಯಲ್ಲಿ ಒಂದು ತೊಂದರೆಗೆ ಈಡಾಗ್ತಾ ಇದೆ ಅಂದರೆ ಅದ್ರ ಎಚ್ಚೆತ್ತುಕೊಂಡು ಆ ಮನೆ ಹೇಗಿದೆ, ನಿಮಗೆ ಒಳ್ಳೇದಿದೆ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡಿಸೋದು ಭಾಳ ಜರೂರಿ ಇರುತ್ತೆ. ಇಲ್ಲಪ್ಪ ಅಂದ್ರೆ ಸಾಲಾಗಿದೆ, ಮತ್ತು ಒಂದು ತೊಂದರೆ, ಒಂದಕ್ಕೆ ಎರಡು ತೊಂದರೆ ಹಾಕೋತನ ಹೋಗುವಂಥದ್ದನ್ನು ಹಂಗೆ ಬಿಟ್ಕೋತ ಹೋದರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆಗಿ ಮನುಷ್ಯನಿಗೆ ಏನಪ್ಪ ಏನು ಮಾಡಲು ಅಂತ ಅನ್ನೋಂಥ ದಿಕ್ಕ ತೋರಿಸೋದಿಲ್ಲ. ಅದಕ್ಕಿಂತ ಸಂದರ್ಭದಲ್ಲಿ ಬಾಡಿಗೆ ಮನೆ ಇದ್ದರೂ ಸಹಿತ ಸರಳವಾದಂಥ ಪರಿಹಾರಗಳು ಇರ್ತವೆ. ಅಂದ್ರೆ ಆ ಮನೆಯೊಳಗೆ ಸಣ್ಣ ಪುಟ್ಟ ಮಾರ್ಪಾಡುಗಳು ಅಂಥ ಏನು ಚೇಂಜು ಒಡಿದು ಇರೋದಿಲ್ಲ. ಒಂದು ವೇಳೆ ಅದು ಸೂಟೇ ಇರೋದಿಲ್ಲಪ್ಪ ಅಂದ್ರೆ ಬೇರೆ ಮನೇನ ಹಿಡ್ಕೊಳ್ರಿ, ಅದರಿಂದ ನಿಮ್ಗೆ ಇದಾಗತ್ತೆ ಅಂತ ತಿಳ್ಕೊಂಡು ನಮ್ಮವ್ರು ಮತ್ತೆ ಅದನ್ನು ಗೈಡ್ ಮಾಡ್ತಾರೆ. ಅದಕ್ಕೆ ಮುಂದಿನ ಸ್ಟೆಪ್ಪು ಪ್ರತಿಯೊಬ್ಬರು ಇವತ್ತು ಯಾರೇ ಏನೇ ಇರಲಿ, ಆ ಮನೆ ಯಾವಾಗಲೂ ಯಾವುದೇ ಒಂದು ಮನೆಗೆ ಇರ್ಲಿಕ್ಕೆ ಹೋದ್ರೆ ಅದು ಒಂದು 7 ದಿಂದ 180 ದಿವಸದಲ್ಲಿ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಶುರು ಮಾಡುತ್ತೆ. ಅದು ಸಾಲ ಮಾಡುವಂಥದ್ದಾಗಲಿ, ಆರೋಗ್ಯ ದೃಷ್ಟಿಯಿಂದ ಆಗಲಿ, ಅಥವಾ ಏನೇ ಒಂದು ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ಆಗಲಿ, ಅದ್ರ ಬಗ್ಗೆ ಎಚ್ಚೆತ್ತುಕೊಂಡ್ರೆ ಮುಂದಿನ ಒಂದು ಒಳ್ಳೇದಿರುತ್ತೆ, ಇಲ್ಲಾಂದ್ರೆ ಇಫೆಕ್ಟ್ ಇರುತ್ತೆ ಅಂತ ತಿಳ್ಕೊಂಡು ಹೇಳಿ. ಓಕೆ, ಧನ್ಯವಾದಗಳು ದಿವ್ಯಾ ಅವರೇ. ಮತ್ತೊಬ್ರು ಕಾಲರ್ ಮಲ್ಲಿಕಾರ್ಜುನ್ ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ ಸರ್. ನಿಮ್ಮ ಪ್ರಶ್ನೆ ಕೇಳಿ, ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ಹೇಳ್ರಿ. ನಮಸ್ಕಾರ ರೀ ಸರ್. ನಮ್ಮ ಮಗಂದು ಸ್ವಲ್ಪ ಓದೋದ್ರಲ್ಲಿ ಹಿಂದೇಟ್ ಆಗ್ತಾ ಇದ್ದಾನೆ ಸರ್. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ. 23/6/2001 ಸರ್. ಇಲ್ಲಿ ಏನು ಬರುತ್ತಂತಂದ್ರೆ ಈಶಾನ್ಯ ದಿಕ್ಕು ಒಂದು ಸ್ಟಡಿ ದಿಕ್ಕು ರೀ. ಹ್ಞೂ ಸರ್. ಓದುವಾಗ ಈಶಾನ್ಯ ನೋಡ್ತಿರ್ಬೇಕು. ಹ್ಞೂ ಸರ್. ಮಲಿಕೊಳ್ಳುವಾಗ ಈಶಾನ್ಯ ತಲೆ ಇರಬೇಕು. ಓಕೆ, ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಜ್ಯೋತಿ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ ಮಾ, ಗುರುಜಿ ಇದ್ದಾರೆ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ರಿ. ಕೇಳಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ಹೇಳ್ರಿ. ನಮಸ್ಕಾರ ರೀ. ಇದು ನಮ್ಮ ಮಗಳು ಮಂಡತನ ಬಾಳ ಐತ್ರಿ, ಇದು ದೊಡ್ಡದು. ಹೌನ್ರಿ. 10ನೇ ತಾರೀಕು 4ನೇ ತಿಂಗಳದಾಗ 2012 ಇಸ್ವಿಯಾಗ ಹುಟ್ಟ್ಯಾಳ್ರಿ. 2012 ಅದಲ್ರಿ? ಹ್ಞೂನ್ರಿ. ಎದ್ರ ಬಗ್ಗೆ ಕೇಳ್ಬೇಕ್ರಿ? ಆಕಿ ಮಂಡತನ ಬಾಳ ಐತ್ರಿ. ಆಕಿ ಏನಿಲ್ರಿ, ದಕ್ಷಿಣ ದಿಕ್ಕಿಗೆ ಮಲಗಿಸೋದು ಅಂದ್ರೆ ಮಲಿಕೊಳ್ಳುವಾಗ ದಕ್ಷಿಣ ತಲೆ ಇರಬೇಕು. ಆಮೇಲೆ ಏನೇ ಓದಿಸೋದು ಅಂತ ಸ್ಟಡಿ ಮಾಡುವಾಗ ದಕ್ಷಿಣಕ್ಕೆ ಮುಖ ಮಾಡಿ ಓದಿಸ್ಬೇಕು. ಅವಳಲ್ಲೇನ ಪರಿವರ್ತನೆ ಗೊತ್ತಾಗತ್ತೆ ಏನ್ರಿ. ಯಾಕಂದ್ರೆ ನೀವು ದಕ್ಷಿಣ ಬಿಟ್ಟು ಬೇರೆ ದಿಕ್ಕಿಗೆ ಇದು ಮಾಡಿರ್ತಿರಲ್ಲ, ಅವಾಗ ಅದು ಬದಲಾವಣೆ ಕಂಡಿರಂಗಿಲ್ಲ. ಅದು ಇವತ್ತಿಂದ ದಕ್ಷಿಣ ದಿಕ್ಕಂತ ನೆನಪಿಟ್ಕೊಳ್ರಿ. ಇದನ್ನು ಅವಳಿಗೆ ಅಡಾಪ್ಟ್ ಮಾಡಿ ನೋಡ್ರಿ, ಅದು ಎಷ್ಟು ಚೇಂಜಸ್ ಗೊತ್ತಾಗುತ್ತೆ ನಿಮಗೆ. ಓಕೆ, ಧನ್ಯವಾದಗಳು ಜ್ಯೋತಿ ಅವರೇ. ಮತ್ತೊಬ್ರು ಕಾಲರ್ ಬಳ್ಳಾರಿಯಿಂದ ಕುಮಾರ್ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ, ಗುರುಜಿ ಇದ್ದಾರೆ. ಹೇಳ್ರಿ. ನಮಸ್ಕಾರ ಸರ್. ಜೂನ್ 17ನೇ ತಾರೀಕು 2015 ಸರ್. 2000 ಮಧ್ಯಾಹ್ನ 12:00 ಹುಟ್ಟಿದಂತ. ಅಲ್ರಿ 2015 ಸರ್. 2015. ಹೌದು ಸರ್. ಮಗಂದಲ್ರಿ?
ಹಾ ಮಗನ್ ಸರ್. ಹಾಂ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಅದೇ ಸರ್ ಭವಿಷ್ಯದ ಬಗ್ಗೆ. ಪೂರ್ವ ದಿಕ್ಕು ಒಂದು ಸ್ಟಡಿ ದಿಕ್ಕಾಗತ್ತೆ ನೋಡ್ರಿ. ಮಲಿಕೊಳ್ಳುವ ಪೂರ್ವಕ್ಕೆ ತಲೆ ಮಾಡಿ ಮಲಗಿಸ್ರಿ, ಆಮ್ಯಾಗ ಮುಂದೆ ಸ್ಟಡಿ ಸ್ಟಾರ್ಟ್ ಆದಾಗ ಪೂರ್ವಕ್ಕೆ ಮುಖ ಮಾಡಿ ಓದಿಸ್ರಿ. ಹೌದಾ ಸರ್? ಓಕೆ, ಧನ್ಯವಾದಗಳು ಕುಮಾರ್ ಅವರೇ. ಗುರುಜಿನು ಪೂರ್ವದಲ್ಲಿರುವಂತಹ ಕಡೇ ಭಾಗವನ್ನ ಆ ಸೈಟ್ನ ತಗೊಂಡ್ರೆ, ಆ ಜಾಗವನ್ನ ಖರೀದಿಸಿದ್ರೆ ಆರೋಗ್ಯದಲ್ಲಿ ಅಭಿವೃದ್ಧಿ ಕಾಣುತ್ತೆ ಅಂತ ವಾಸ್ತುನಲ್ಲಿ ಅಂದ್ರೆ ಈ ಹೇಳ್ತಾರೆ. ಪೂರ್ವ ದಿಕ್ಕಿ ಬಹಳ ರೀತಿ ಈಗೇನು ತಾವು ಕೇಳಾಕತ್ರಿ, ಇದೇ ರೀತಿ ಬಹಳ ಬರೆದಿದ್ದಾರೆ. ಒಂದಂತಲ್ಲ, ಒಂದೇ ರೀತಿ ಅಂತಲ್ಲ ಅದನ್ನಂತ. ಅಂದ್ರೆ ಏನೇನು ನಾನೊಂದು ಬರೆದೆ ಅಂದ್ರೆ ಇನ್ನೊಬ್ರು ಬರೀದು, ಇನ್ನೊಬ್ರು ಬರೀದು ಆ ಪೂರ್ವದ ಬಗ್ಗೆನ. ಅಂದ್ರೆ ಇವ್ರು ಹೇಳಿದ್ದಕ್ಕೆ ಇವ್ರಿಗೆ ಇರಂಗಿಲ್ಲ, ಇವ್ರು ಹೇಳಿದ್ದಕ್ಕೆ ಇವ್ರದ್ದು ಇರಂಗಿಲ್ಲ. ಇಲ್ಲಿ ಏನಪ್ಪ ಅವ್ರೊಂದು ಬರ್ದಾರೆ, ನಾವೊಂದು ಯಾಕೆ ಬರೋದು ತೋರಿಸ್ಬೇಡ ಅಂತ ಇವ್ರು ಹೋಗುವಂಥದ್ದು. ಈ ರೀತಿ ಆಗಿದೆ. ಆ್ಯಕ್ಚುಲಿ ಅದು ಏನು ಆ ಪೂರ್ವಕ್ಕೆ ಅದನ್ನು ನಾವು ಇದ್ದದ್ದು ಖಾಲಿದ ಜಾಗ ತೊಗೊಂಡ್ಬಿಟ್ರೆ ನಮ್ಗೆ ಅಭಿವೃದ್ಧಿವಂತತೆ, ಆರೋಗ್ಯದಲ್ಲಿ ಇದಾಗತ್ತೆ. ಅದು ಯಾವುದೇ ರೀತಿ ಅದು ಏನೂ ಕನೆಕ್ಟಿವಿಟಿ ಆಗೋದಿಲ್ಲ ರೀ. ಎಲ್ಲಿವರೆಗೆ ಆ ಪೂರ್ವದ ಜಾಗ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳಿದ್ದೀನಿ. ಮುಖ್ಯ ದ್ವಾರ ಒಳಗಡೆ ಹೋದಾಗ ಅದು ಎಷ್ಟು ಜಾಗವನ್ನು ನಾವು ಆಕ್ರಮಿಸಿರ್ತೀವೋ, ಎಷ್ಟು ಜಾಗನ ಯೂಸ್ ಮಾಡ್ತಿರ್ತೀವೋ, ಆ ಜಾಗನೇ ಅವ್ರ ಮೇಲೆ ಪ್ರಭಾವನ ಬೀರುವಂಥದ್ದು ಹೊರತು ಆ ಮನೆ ಬಿಟ್ಟು ಮತ್ತೇನು ಎಕ್ಸ್ಟ್ರಾ ಜಾಗವನ್ನು ತೆಗೆದುಕೊಂಡಿವಿ ಅಲ್ಲಿ ಆದರೆ ಇದಾಗತ್ತೆ ಅಂತ ತಿಳ್ಕೊಂಡಂಥದ್ದು ಅವು ಯಾವ ಕನೆಕ್ಟಿವಿಟಿ ಇರ್ತದೆ. ಅಂದ್ರೆ ನೀವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ, ಇಂತಿಂತ ಅಂದ್ರೆ ಈ ಇಸ್ವಿಯಲ್ಲಿ ಹುಟ್ಟದವ್ರಿಗೆ ಈ ದಿಕ್ಕಾಗಿ ಬರುತ್ತೆ ಅನ್ನೋದು ಫಿಕ್ಸ್ ಆಗಿರುತ್ತೆ. ಅವ್ರಿಗೆ ಏನು ಅದೊಂದು ಪಾಸಿಟಿವ್ ಎನರ್ಜಿ, ಅದೊಂದು ಲಕ್ ಅನ್ನೋ ತರ. ಇದು ಕೂಡ ಹಾಗೆ ಅಂತ ಭಾವಿಸಬಹುದಾ? ನೋಡ್ರಿ, ಇದು ಅಂದ್ರೆ ಅಂದ್ರೆ ಜಗವನ್ನು ತಗೊಳ್ಳೋ ಹೊತ್ನ್ಯಾಗ ಅವ್ರ ದಿಕ್ಕಿಗೆ ಒಂದು ಇದು ಮಾಡ್ಕೊಳ್ಳೋದು. ಬಟ್ ಜಗದಕ್ಕಿಂತ ಅವ್ರ ಮನೆಯನ್ನು ಕಟ್ಟಿಸ್ಕೊತಾರಲ್ಲ, ಅವ್ರವ್ರ ಮನೆಯನ್ನು ನಡೆಸೋರು ಮುಖ್ಯ ದ್ವಾರ ಅವ್ರ ಮನೆ ಮಾಲೀಕರ ಮೇಲೆ ಹೋಗುತ್ತೆ. ಮನೆ ಮಾಲೀಕರ ಮನೆ ನಡೆಸೋರು ಯಾರು ತಗೊಂಡು. ಅದೇ ಪ್ಲಾಟ್ದು ಹೇಗಿದ್ದರೂ ಸಹಿತ ಅದು ಏನು ತೊಂದರೆ ಅಲ್ಲ. ಅದು ಪ್ಲಾಟ್ ಹಿಂಗೆ ಇರಬೇಕಂತ ಹಲವಾರು ಚೆನ್ನಾಗಿ ಬರೆದಿದ್ದಾರೆ. ಪೂರ್ವದ ಬಗ್ಗೆ ಬರೆದಾರೆ, ಪಶ್ಚಿಮದ ಬಗ್ಗೆ ಬರೆದಾರೆ. ಅದನ್ನು ನಾವು ಏನೂ ಕನೆಕ್ಟಿವಿಟಿ ಆಗೋದಿಲ್ಲ. ಬಟ್ ಅಲ್ಲಿ ನಕ್ಷೆಯನ್ನು ಹಾಕ್ಕೊಂಡು ನಾವು ಏನು ಮಾಡಿ ತೋರಿಸ್ತೀವೋ, ಅಂದರೆ ಮಾಡಿ ಕಟ್ಟಿಸ್ತೀವೋ, ಆ ಕಟ್ಟಿಸಿ ಆ ಮನೆಯಲ್ಲಿ ನಾವು ಎಷ್ಟು ವಾಸ ಮಾಡೋಕೆ ಹೋಗ್ತೀವೋ ಅದು ಮನುಷ್ಯನ ಮೇಲೆ ಪ್ರಭಾವ ಬೀರುವಂಥದ್ದು. ಏನ್ರಿ, ಅದು ಬಿಟ್ಟು ಪ್ಲಾಟ್ ಆಗಲಿ ಇದಾಗಲಿ ಅದು ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ. ಓಕೆ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಈರಣ್ಣ ಕರೆ ಮಾಡಿದ್ದಾರೆ. ನಮಸ್ಕಾರ ಈರಣ್ಣ ಅವರೇ. ಈರಣ್ಣ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮೇಡಮ್ ಕೇಳಿಸ್ತಾ ಇದೆ. ಗಟ್ಟಿಯಾಗಿ ಮಾತಾಡಿ, ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಮೇಡಮ್. ಹಲೋ, ಹೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ. ನನ್ನ ಹೆಸರು ಈರಣ್ಣ ಅಂತ. ಹೇಳ್ರಿ ಸರ್, ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಹೇಳ್ರಿ. ವಿದ್ಯಾಭ್ಯಾಸದ ಬಗ್ಗೆ. ಅವ್ರದ್ದು ಡೇಟ್ ಆಫ್ ಬರ್ತ್ 26/8/1993. ಹಾಂ, ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕದಲ್ರಿ? ಹೌದು ಸರ್. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ ಪಶ್ಚಿಮ ದಿಕ್ಕು ಅವನು ವಿದ್ಯಾಭ್ಯಾಸ ದಿಕ್ಕಾಗತ್ತೆ ರೀ. ಓದುವಾಗ ಪಶ್ಚಿಮ ನೋಡ್ತಿರ್ಬೇಕು, ಮಲಿಕೊಳ ಪಶ್ಚಿಮಕ್ಕೆ ತಲೆ ಇರಬೇಕು. ಇದು ಇವತ್ತಿಂದ ಮಾಡಿಸ್ರಿ. ನನ್ನ ಮಗಳದ್ದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಮಗಳದ್ದು ಹೇಳ್ಬೇಕಿತ್ತು. 10/1/1996. ಹೌದು ಸರ್. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ ಅವಳ ದಿಕ್ಕು ಉತ್ತರ ದಿಕ್ಕು. ಓದುವಾಗ ಉತ್ತರ ನೋಡ್ತಿರ್ಬೇಕು, ಮಲಿಕೊಳಗೆ ಉತ್ತರಕ್ಕೆ ತಲೆ ಬೇಡ, ದಕ್ಷಿಣಕ್ಕೆ ತಲೆ ಇದ್ರು ನಡೆಯುತ್ತೆ. ಓಕೆ, ಧನ್ಯವಾದಗಳು ಈರಣ್ಣ ಅವರೇ. ಗುರುಜಿನು ಪೂರ್ವ ದಿಕ್ಕು ಅಂದ್ರೆ ಅದು ಸೂರ್ಯ ಹುಟ್ಟುವಂತ ದಿಕ್ಕು. ಸೂರ್ಯನಿಗೆ ನಮಸ್ಕಾರ ಮಾಡೋದಾಗ್ಲಿ, ಸೂರ್ಯನ ಕಿರಣ ನೇರವಾಗಿ ಮನೆಯೊಳಗಡೆ ಬರುತ್ತೆ ಅನ್ನೋದಕ್ಕೋಸ್ಕರ ಮುಖ್ಯ ದ್ವಾರನ ಆದಷ್ಟು ಪೂರ್ವ ದಿಕ್ಕಿಗೆ ಇಡ್ತಾರೆ ಕೆಲವರು. ಅವ್ರ ಹೆಸರಿಗಾಗಿ ಬರ್ಲಿ, ಆಗ್ದಲ್ಲೇ ಇರ್ಲಿ, ಏನೋ ದೇವ್ರ ಕೃಪೆ ನಮ್ ಕಡೆ ಇರುತ್ತೆ ಅನ್ನೋದೊಂದು ನಂಬಿಕೆ ಅವ್ರಿಗೆ. ಇದು ಎಷ್ಟು ಸರಿ? ಇಲ್ರಿ, ಒಂದೇನಾಗೈತೆ ಅಂದ್ರೆ ವಾಸ್ತು ಬುಕ್ ಶುರುವಾದಾಗ ವಾಸ್ತುದ ಬಗ್ಗೆ ಬರೆದದ್ದಂತಂದ್ರೆ ನಮ್ಮ ಹಿರಿಯರ ಮನೆಗಳನ್ನು ನೋಡ್ಬಿಡ್ರಿ. ಯಾರು ದಕ್ಷಿಣಕ್ಕೆ ಎಷ್ಟೋ ಮನೆಗಳದ, ಹಳ್ಳಿಯೊಳಗೆ ಹೋಗ್ಬಿಟ್ರೆ ಪಶ್ಚಿಮಕ್ಕೂ ಮನೆ ಅದಾವ. ಎಲ್ಲರೂ ಪೂರ್ವಕ್ಕೆ ಇಟ್ಕೊಂಡು ಕಟ್ಟಿಸಿದವ್ರು ಯಾರೂ ಇಲ್ಲ. ಕರೆಕ್ಟ್ ರೀ. ದಕ್ಷಿಣಕ್ಕೆ ಇದ್ದವರು ಪಶ್ಚಿಮಕ್ಕೆ ಇದ್ದವರು ಸಾಕಷ್ಟು ಪ್ರಗತಿನ ಕಂಡಂಥವ್ರು ಸಾಕಷ್ಟು ಮಂದಿ ಅದಾರ. ಕರೆಕ್ಟ್ ರೀ. ಅವು ಏನು ದಕ್ಷಿಣಕ್ಕೆ ಇರ್ತಾರೆ ಮನೆ ಪ್ರಗತಿ ಆಗೋದಿಲ್ಲ ಅನ್ನೋಂಥದ್ದೆಲ್ಲ. ಇವತ್ತಿಗೂ ನಾನು ಮುಂಬೈಲಿ ವಾಸ ಮಾಡ್ತೀನಿ ಅಂತಂದ್ರೆ ನನ್ನ ಇರುವಂಥ ಮನೆಯ ಮುಖ್ಯ ದ್ವಾರ ಅಂದ್ರೆ ದಕ್ಷಿಣಕ್ಕೆ ಇದೆ. ಏನ್ರಿ, ಅಂದ್ರೆ ಬೇರೆಯವ್ರು ಯಾರ್ದು ಎಕ್ಸಾಂಪಲ್ ಬೇಡ. ಇದು ಪೂರ್ವ ಅನ್ನೋದು ಏನಾಗೈತಿ, ಪೂರ್ವ ಮತ್ತು ಉತ್ತರ. ಪೂರ್ವ ತಪ್ಪಂದ್ರೆ ಉತ್ತರಕ್ಕೆ ಇವೆರಡೇ ಒಳ್ಳೆ ದಿಕ್ಕು. ಆ ದಿಕ್ಕಿಗೆ ಮುಖ್ಯ ದ್ವಾರ ಇಟ್ಟರೆ ನಿಮ್ಮಲ್ಲಿ ಪ್ರಗತಿ ಕಾಣತ್ತಂತ ತಿಳ್ಕೊಂಡು ಇವತ್ತು ಪ್ರತಿಯೊಬ್ಬರು ಐತಲ್ಲ ಅದೇ ಉತ್ತರನ ಯಾರನ್ನ ಕೇಳಕ್ಕಂತ ಹೋದ್ಕೊಳ್ಳಿ, ಪೂರ್ವಕ್ಕೆ ಇಡ್ರಿ ಉತ್ತರಕ್ಕೆ ಇಡ್ರಿ ಅಂತ ಹೇಳಿಕೆಯನ್ನು ಕೊಡುವಂಥದ್ದು. ಅದು ಎಷ್ಟು ಸಮಂಜಸ ಏನು ಅದ್ರ ಬಗ್ಗೆ ನಾನು ಅಭ್ಯಾಸ ಮಾಡಿದ್ದೀನಿ ಇಲ್ಲ ಅಂತ ಅನ್ನೋದು ಆ ವ್ಯಕ್ತಿನೂ ವಿಚಾರ ಮಾಡೋದಿಲ್ಲ. ನಾನು ಬಂದು ಕೇಳಕತ್ತಾನ ಅಂತ ಹೇಳಿ ಕಳಿಸೋಣಪ್ಪ ಅಂತ ಕಳಿಸ್ಬಿಡ್ತಾನೆ. ಇಲ್ಲಿ 8 ದಿಕ್ಕುಗಳು ಪ್ರತಿಯೊಬ್ಬ ಮನುಷ್ಯನಿಗೆ. ಒಟ್ಟು 8 ದಿಕ್ಕುಗಳಲ್ಲಿ 4 ಒಳ್ಳೇದಿರುತ್ತೆ, 4 ಕೆಟ್ಟಿರುತ್ತೆ. 4 ಕೆಟ್ಟ ದಿಕ್ಕದಲ್ಲಿ ಪೂರ್ವ ಉತ್ತರ ಬಂದಿದ್ದಾಗಿತ್ತಂದ್ರೆ ಆ ಮನೆ ಬಾಗಿಲ ಅವನು ಇಟ್ಟಿದ್ದಾತಂದ್ರೆ ಅವನು ಎಂದೂ ಸುಖ ಶಾಂತಿ ಸಮೃದ್ಧಿಯಿಂದ ಒಬ್ಬನೇ ಅಲ್ಲ, ಹೋಲ್ ಫ್ಯಾಮಿಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಗಂಟಾಘೋಷವಾಗಿ ನಾನು ಹೇಳಲಿಕ್ಕೆ ಸಾಧ್ಯ ಐತಿ. ಅಂಥದ್ದನ್ನು ತಪ್ಪು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಬುಕ್ಕದಲ್ಲಿ ಬರಿತಾ ಇದ್ದಾರೆ.
ಇದು ಮೊದಲು ಬರೆದಿದ್ದಾರೆ, ಈ ಸದ್ಯ ಬರೀ ಧೈರ್ಯ ಯಾರೂ ಮಾಡೋಕ್ಕಿಲ್ಲ. ಯಾಕಂದ್ರೆ 16ನೇ ವರ್ಷದಲ್ಲಿ ನಾನು ಕಾಲಿಡ್ತಾ ಇದ್ದೀನಿ. ಒಬ್ಬ ಇಂಜಿನಿಯರ್ ಆಗಿ ಈ ಒಂದು ಸೈನ್ಸ್ ಏನಿದೆ, ಯಾವ ರೀತಿ ಇದೆ ಅನ್ನೋದು ನಾನು ಓಪನ್ ಚಾಲೆಂಜ್ ಆಗಿ ಹೇಳುವಂಥದ್ದು. ಹೀಗಾಗಿ ಇವತ್ತು ಜನತೆಗೂ ಸಹಿತ ಒಂದು ಕಲ್ಪನೆ ಬಂದಿದೆ. ಅಂದರೆ ಇವತ್ತು ನಾವು ಇಷ್ಟು ದಿವಸ ಅದನ್ನು ಆಗನೇ ಕಿಚನ್ಲಿಂದಾಗ ಆಗನೇ ಕಿಚನ್ ಮಾಡೋದು, ಒಡೆಯೋದು, ಲಕ್ಷಗಟ್ಟಲೆ ಖರ್ಚು ಮಾಡಿದ್ದು, ಅವೆಲ್ಲ ಇವತ್ತು ನನ್ನ ಜನ್ಮಭೂಮಿ ಅಂತ ಕರ್ನಾಟಕದಲ್ಲಿ ಅದು ನಿಂತಿದೆ ಅಂತ ತಿಳ್ಕೊಂಡು ನಾನು ಆತ್ಮವಿಶ್ವಾಸದಿಂದ ಹೇಳ್ಬೋದು. ಇವತ್ತು ಅಷ್ಟೇ ಅಲ್ಲ, ಸರಳ ವಾಸ್ತುವನ್ನು ಅಳವಡಿಸಿ 3 ರಿಂದ 8 ತಿಂಗಳೊಳಗೆ ಅಗಾಧ ಚೇಂಜಸ್ಸನ್ನು ಕಂಡು ಖುಷಿಯನ್ನು ಪಟ್ಟವರು ಇದ್ದಾರೆ. ಪ್ರದೀಪ್ ಅಂತ ಕರೆ ಮಾಡಿದ್ದಾರೆ ನರಸೀಪುರದಿಂದ. ನಮಸ್ಕಾರ ಪ್ರದೀಪ್ ಅವರೇ. ಪ್ರದೀಪ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಮತ್ತೊಬ್ರು ಕಾಲರ್ ಭಾರತಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾರತಿ ಅವರೇ. ಭಾರತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ. ಗುರುಜಿನು ನಾನು ಆಗ್ಲೇ ಕೇಳ್ತಿದ್ದೆ, ಮನೆಯ ಪೂರ್ವ ದಿಕ್ಕಿನಲ್ಲಿ ಆ ಜಾಗ ಏನಾದರೂ ಎತ್ತರವಾಗಿದ್ರೆ ಆ ಮನೆಯಲ್ಲಿರುವಂತಹ ಯಜಮಾನನಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ದಾರಿದ್ರ್ಯತನ ಕಾಡ್ಬೋದು. ಇದಕ್ಕೆಲ್ಲ ಹಿಂಗೆ ಈ ಥರ ಪ್ರಾಬ್ಲಮ್ಸ್ನ ಯಾರಿಗಾದ್ರೂ ಹೇಳ್ಕೊಂಡಾಗ, ನಿಮ್ಮನೆ ಪೂರ್ವ ದಿಕ್ಕಲ್ಲಿ ಎತ್ತರವಾಗಿದೆ ಜಾಗ, ಅದಕ್ಕೋಸ್ಕರ ಈ ಥರ ಆಗ್ತಿದೆ ಅನ್ನೋದನ್ನ ಹೇಳ್ತಾರೆ. ಇದು ನಿಜಾನ? ಎಷ್ಟರ ಮಟ್ಟಿಗೆ ಸತ್ಯ? ಅದು ಏನು ಸತ್ಯ. ಒಂದು ಒಬ್ಬ ಇಂಜಿನಿಯರ್ ಆಗಿ ನಾನು ಹೇಳ್ಬೇಕಂದ್ರೆ, ಮನಿ ಸ್ಪ್ಲಿಟ್ ಲೆವೆಲ್ ಇರಬಾರ್ದು. ಅಂದ್ರೆ ಒಂದು ಕಡೆ ಎತ್ತರ, ಒಂದು ಕಡೆ ತಳಗ ಹಂಗೆ ಇರಬಾರ್ದು ರೀ. ಯಾಕಂದ್ರೆ ಒಂದು ಎನರ್ಜಿ ಲೆವೆಲ್ ಅನ್ನೋದು ಪಾಸ್ ಆಗಿರುತ್ತೆ. ಸರ್ಟನ್ ಹೈಟ್ ಆದಾಗ ಅಲ್ಲಿ ಒಂದು ಎನರ್ಜಿ ಲೆವೆಲ್ ಕಡಿಮೆ ಆಗುವಂಥ ಚಾನ್ಸ್ ಬರುತ್ತೆ. ಎಷ್ಟೋ ಸಲ ಒಂದು 2-3 ಸ್ಟೆಪ್ ಇಟ್ಟು ಕಿಚನ್ ಮಾಡ್ಕೋತಿರ್ತಾರೆ, ಇದು ಮಾಡ್ತಿರ್ತಾರೆ. ಬಟ್ ಇದು ಪೂರ್ವ ಅಂತಂತಾನು ಅಂಥದ್ದಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡೈರೆಕ್ಷನ್ದೊಳಗೆ ಒಯ್ದಾತಂತಂದ್ರೆ ಎಷ್ಟು ಪ್ಲೇನ್ ಆಗಿ ಮನಿ ಕಟ್ತೀವಿ ನಾವು, ಅಷ್ಟು ಒಳ್ಳೆ ಎನರ್ಜಿ ಫ್ಲೋ ಆಗಕ್ಕೆ ಹಂಗೆ ಮಾಡ್ಕೊಂಡಿರ್ತಾರೆ. ಟಿವಿ ಏರಿಯಾಗಿರ್ಬೋದು, ಮತ್ತೆ ಅದು ಅರ್ಥ ಇಲ್ಲ ರೀ. ಅದು ಏನಾಗುತ್ತೆ, ಎತ್ತರ ಮಾಡೋದ್ರಿಂದ ಸ್ವಲ್ಪ ಏನಪ್ಪ ಹೈಟ್ ಅಂತ ಒಂದು 5 ಇಂಚು 6 ಇಂಚು ಮಾಡಿದರೆ ಬೇರೆ. ಎಷ್ಟೋ ಸಲ ಒಂದಿಷ್ಟು ಮಂದಿ 2-3 ಸ್ಟೆಪ್ ಇಡ್ತಾರೆ, ಮತ್ತೆ ಅಲ್ಲೊಂದು ಮ್ಯಾಗ ಒಂದು ಆಟ ಟೈಪ್ ಮಾಡ್ತಾರೆ. ಅಂದ್ರೆ ಹೈಟ್ ಕಡಿಮೆ ಇದ್ದಷ್ಟು ಅದು ಏನು ಅಂತ ಇಂಪ್ಯಾಕ್ಟ್ ಅನ್ಸಂಗಿಲ್ಲ. ಅದೇ ಹೈಟ್ ಜಾಸ್ತಿ ಹಾಕೋತ ಒಂದು ಎನರ್ಜಿ ಲೆವೆಲ್ ಕಟ್ ಆಗಿ ಹೋಗಿ ಅಲ್ಲಿ ಆ ರೂಮ್ನಲ್ಲಿ ಅಥವಾ ಆ ಜಾಗನ ಯೂಸ್ ಮಾಡೋರಿಗೆ ಎನರ್ಜಿ ಲೆವೆಲ್ ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಆತಂತಂದ್ರೆ ಅಲ್ಲಿದ್ದವ್ರಿಗೆ ಎನರ್ಜಿ ಲೆವೆಲ್ ಅಂದ್ರೆ ಎನರ್ಜಿ ಕಡಿಮೆ ಆತಂದ್ರೆ ಅಲ್ಲಿ ಡಿಸ್ಟರ್ಬ್ ಆಗುವಂಥ ಚಾನ್ಸ್ ಬರುತ್ತೆ. ಅದಕ್ಕೆ ಅದು ಪೂರ್ವಣ ಅಂತಲ್ಲ, ಉತ್ತರಣ ಅಂತಲ್ಲ, ಪಶ್ಚಿಮನ ಅಂತಲ್ಲ. ಅಂದ್ರೆ ಮನಿ ಎಷ್ಟು ಪ್ಲೇನ್ ಆಗಿರುತ್ತೋ ಅಷ್ಟು ಒಳ್ಳೇದಿರುತ್ತೆ. ಅಂದ್ರೆ ಫ್ಲೋರ್ ಸಮತಟ್ಟಾಗಿರುತ್ತೆ. ಹೌದು, ಅದು ಒಂದು ಎನರ್ಜಿ ಫ್ಲೋ ಆಗಕ್ಕೆ ಭಾಳ ಅನುಕೂಲ ಮಾಡುತ್ತೆ. ವೇರಿಯೇಷನ್ಸ್ ಆದ್ರೆ ಒಂದಿಲ್ಲ ಒಂದು ಸಮ್ ಇಂಪ್ಯಾಕ್ಟ್ ಕೊಡುವಂಥದ್ದು ಇರುತ್ತೆ. ಓಕೆ ಗುರುಜಿ, ಈಗ ಒಬ್ರು ಕಾಲರ್ ಹಿಡಿದ್ದಾರೆ. ನರಸೀಪುರದಿಂದ ಪ್ರದೀಪ್ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ ಗುರುಜಿ ಇದ್ದಾರೆ. ಏನೂ ಇಲ್ಲ ಮೇಡಮ್, 1.5 ವರ್ಷದಿಂದ ಹುಡುಗಿ ನೋಡ್ತಾ ಇದೀವಿ. ಮಾತನಾಡಿ, ಗುರುಜಿ ಇದ್ದಾರೆ. ನಾವು ಎಲ್ಲೂ ಹುಡುಗಿ ಸೆಟ್ ಆಗ್ತಿಲ್ಲ ಮೇಡಮ್, ಅದೇ ಏನ್ ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗ್ತಿಲ್ಲ ಮೇಡಮ್. ಹೇಳ್ರಿ ಪ್ರದೀಪ್ ಅವರೇ. ಶರಣು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳ್ರಿ. 8/3/1988 ಗುರುಜಿ. 88. ಹೌದು ಗುರುಜಿ. ನಕ್ಷತ್ರ 7ನೇ ಪಾದ. ಇರ್ಲಿ ನಮ್ದು ಅದಕ್ಕೆ ಬೇಕಾಗಿಲ್ಲ, ಬರೀ ನಂದು ಡೈರೆಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಏನ್ರಿ, ಇಲ್ಲಿ ಏನು ಬರುತ್ತಂದ್ರೆ ದಕ್ಷಿಣ ದಿಕ್ಕು ನಿಮ್ಗೆ ಅತಿ ಶ್ರೇಷ್ಠವಾದ ದಿಕ್ಕು ನಿಮಗೆ. ಹೌದು ಗುರುಗಳೇ. ಕರೆಕ್ಟ್ರಾ? ಆಮೇಲೆ ಅದು ಆಗ್ನೇಯ ಅನ್ನೋದು ನಿಮ್ದು ಮ್ಯಾರೇಜ್ ದಿಕ್ಕಾಗತ್ತೆ. ಹೌದು. ನೀವು ಮಲಿಕೊಳ್ಳುವಾಗ ಆಗ್ನೇಯಕ್ಕೆ ತಲೆ ಇರಬೇಕು ಏನ್ರಿ, ಫಾರ್ ಟೈಮ್ ಬೀಯಿಂಗ್. ಇಲ್ಲಿ ಒಂದು ಏನು ಪ್ರದೀಪ್ ಅವ್ರು ಏನಾಗುತ್ತೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಮದುವೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟ ಒಂದು ಮ್ಯಾರೇಜ್ ಸ್ಥಾನ ಇರುತ್ತೆ. ಆ ಸ್ಥಾನ ಸರಿಯಾದ ಜಾಗದಲ್ಲಿ ಇರಲಿಲ್ಲ ಅಂದ್ರೆ ಅದು ನಿಮ್ಗೆ ನೀವು ಎಷ್ಟೇ ಪ್ರಯತ್ನ ಅಂತಾರಲ್ಲ ಮುಗಿತೈತಪ್ಪ ಅನ್ನೋದ್ರೊಳಗೆ ಮತ್ತೆ ನಿಂದಿರುವುದು. ಆ ರೀತಿ ನಡೀತೈತೆ. ಇನ್ನೇನಪ್ಪ ಮುಗಿತೈತೆ ಅನ್ನೋಷ್ಟು ಮಟ್ಟಿಗೆ ಹೋಗುತ್ತೆ, ಫೈನಲ್ ಆಗುತ್ತೆ ಅನ್ನೋದ್ರೊಳಗೆ ನಿಂದಿರುತ್ತೆ. ಒಂದು ಕೆಲಸ ಮಾಡಿರಿ ಪ್ರದೀಪ್ ಅವರೇ, ಅದೇ ನಿಮ್ಮ ನರಸೀಪುರದಲ್ಲಿ ನಮ್ಮ ತಜ್ಞರು ಬಂದು ಒಂದು ಸಲ ಮನೆಯನ್ನು ವೀಕ್ಷಣೆ ಮಾಡಲಿ ಅತಿ ಕಡಿಮೆ ವೆಚ್ಚದಲ್ಲಿ. ಆ ಮನೆಯನ್ನು ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾವುದು ತೊಂದರೆ. ನೀವೇನು ಹೇಳಬೇಡ್ರಿ, ಅವರಾಗಲೇ ಇದು ಮದುವೆದ ಬಗ್ಗೆನಂತ ಅವರ ಹೇಳ್ತಾನೆ ಕೇಳ್ಕೊಡ್ರಿ. ಆಮ್ಯಾಗ ಅದು ಸರಿ ಅನ್ನಿಸ್ತು, ಎಲ್ಲ ಹೇಳಿದ್ದೆಲ್ಲ ನಿಜ ಅನ್ನಿಸ್ತು, ಮದುವೆ ಜೊತೆ ಮತ್ತು ಉಳಿದಿದ್ದು ಎಲ್ಲ ತೊಂದರೆ ಇತ್ತು ಅಂತಂದ್ರೆ, ಅವರೆಲ್ಲ ಹೇಳಿದ್ದು ನಿಜ ಅನ್ನಿಸ್ತಂದ್ರೆ ಪರಿಹಾರದ ಬಗ್ಗೆ ವಿಚಾರ ಮಾಡಿರಿ. ಪರಿಹಾರ ತೊಗೊಂಡ್ರು 3 ರಿಂದ 8 ತಿಂಗಳು ಚೇಂಜ್ ಕಾಣಬೇಕು. ಚೇಂಜ್ ಕಂಡಿಲ್ಲ ಅನ್ನೋಂಥ ಮಾತೇ ಬರಲ್ಲ. ಆ ಒಂದು ಗ್ಯಾರಂಟಿ ನಮ್ದಿರುತ್ತೆ. ಓಕೆ, ಧನ್ಯವಾದಗಳು ಪ್ರದೀಪ್ ಅವರೇ. ಮತ್ತೊಬ್ರು ಕಾಲರ್ ಮಂಡ್ಯದಿಂದ ಕೃಷ್ಣೇಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣೇಗೌಡ್ರೆ. ನಮಸ್ಕಾರ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ ಗುರುಜಿ ಇದ್ದಾರೆ. ಮೇಡಮ್, ಅದೇ ಈಗ ನಾವು ಉದ್ಯೋಗದಲ್ಲೂ ಎಲ್ಲ ಸಮಸ್ಯೆಗಳು, ಮತ್ತೆ ಮನೆ ವೈಯಕ್ತಿಕವಾಗೂ ತೊಂದರೆ, ಮತ್ತೆ ವಾಸ್ತು ಪ್ರಕಾರ ಎಲ್ಲ ತೊಂದರೆ ಇದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಮೇಡಮ್. ಹೇಳ್ರಿ ಕೃಷ್ಣೇಗೌಡ್ರ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ರಿ. ಸರ್ 25/1973 ಸರ್. 73. ಹೌದು ಸರ್. ನೋಡ್ರಿ, ಪೂರ್ವ ದಿಕ್ಕು ನಿಮ್ಗೆ ಶ್ರೇಷ್ಠವಾದ ದಿಕ್ಕ್ರಿ. ಹೌದು ಸರ್. ಈ ಪೂರ್ವಕ್ಕಿದ್ರ ಉತ್ತರಕ್ಕಿದ್ರದು ಒಳ್ಳೆ ಮನಿನ. ಇನ್ನು ಸಣ್ಣ ಪುಟ್ಟ ಒಳಗಿನ ಚೇಂಜಸ್ಸು ಭಾಳ ಇಂಪಾರ್ಟೆಂಟ್. ಅಂದ್ರೆ ಒಳಗೆ ಸಣ್ಣ ಪುಟ್ಟ ಮಾರ್ಪಾಡುಗಳು ನಿಮ್ಮ ಹೋಲ್ ಲೈಫನ್ನು ಚೇಂಜ್ ಮಾಡುವಂಥದ್ದಾಗತ್ತೆ. ಅದು ಮನೆಯ ಒಳಗಡೆಯಿಂದ. ಇದು ಯಾವ ದಿಕ್ಕಿಗೆ ಐತ್ರಿ ಮನೆ ಈಗ?
ಸರ್ ಈಗ ನಮ್ದು ಉತ್ತರ ದಿಕ್ಕಿಗಿದೆ ಸರ್. ಉತ್ತರ ದಿಕ್ಕು ಒಳ್ಳೆ ದಿಕ್ಕು ರೀ ಕೃಷ್ಣೇಗೌಡ್ರೆ. ಉತ್ತರ ದಿಕ್ಕಿಗೆ ಬಾಗಿಲಿದೆ ಸರ್. ಒಳ್ಳೆ ದಿಕ್ಕದು. ಹೌದು ಸರ್. ಹೌದಾ? ಈಗೇನು ನೀವು ಸಮಸ್ಯೆ ಇದಾವಂತ ಹೇಳ್ತಾರಲ್ಲ ಅದು ಒಳಗಡೆಯಿಂದ ಇರುತ್ತೆ. ಹಾ ಒಳಗಡೆದು ಸಹಿತ ನಮ್ಮ ಸರಳ ವಾಸ್ತುವಲ್ಲಿ ಸರಳವಾದಂಥ ಪರಿಹಾರಗಳಿದಾವೆ. ಹಾ ಅದು ನಿಮ್ಮ ಒಂದು ಸಮ್ ಡೇಸ್ದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಮುಖ್ಯ ದ್ವಾರ ನಿಮ್ಮ ಒಳ್ಳೆ ದಿಕ್ಕಿಗೆ ಇದೆ. ಹೌದು ಸರ್. ಇನ್ನು ಒಳಗಡೆದ ಅಂತ ಒಂದು ಏನಿಲ್ಲ, ಸಣ್ಣ ಪುಟ್ಟ ಮಾರ್ಪಾಡುಗಳು ಐತಲ್ಲ, ಅದು ನಿಮ್ಮ ಹೋಲ್ ಲೈಫನ್ನು ಚೇಂಜ್ ಮಾಡುವಷ್ಟು ಮಟ್ಟಿಗೆ ಹೋಗುತ್ತೆ. ಸರಿ ಸರಿ. ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ನಾನು ಈಗ ಪಶ್ಚಿಮ ದಿಕ್ಕಿಗೆ ಮುಖ ಹಾಕೊಂಡು ಕೂತ್ಕೊಂತೀನಿ ಸರ್. ಇಲ್ರಿ, ಪಶ್ಚಿಮ ದಿಕ್ಕಿಗೆ ನೀವು ಮುಖ ಮಾಡಿ ಕೂತ್ಕೋಬಾರ್ದು ಎಂದು. ಹೌದಾ ಸರ್? ಪಶ್ಚಿಮ ದಿಕ್ಕು ನಿಮ್ಮ ಪಾಲಿಗೆ ಒಳ್ಳೆ ದಿಕ್ಕಲ್ಲ. ಓಕೆ ಸರ್. ಪೂರ್ವ ದಿಕ್ಕು, ಉತ್ತರ ದಿಕ್ಕು ಅಥವಾ ದಕ್ಷಿಣ ದಿಕ್ಕು, ಅದನ್ನ ಟ್ರೈ ಮಾಡ್ರಿ. ಉತ್ತರ ಅಥವಾ ದಕ್ಷಿಣ, ಪೂರ್ವ ದಿಕ್ಕದು. ಹೌದು ಹೌದು, ಪೂರ್ವ ಅತಿ ಶ್ರೇಷ್ಠವಾದದ್ದು. ಓಕೆ, ಧನ್ಯವಾದಗಳು ಕೃಷ್ಣೇಗೌಡ್ರೆ. ಗುರುಜಿ, ಇನ್ನು ಪೂರ್ವ ದಿಕ್ಕಿನಲ್ಲಿ ಮಳೆಯ ನೀರು, ಕೆಲವೊಬ್ರು ಟೆರೆಸ್ ಮೇಲಿಂದ ನೀರು ಹೋಗೋದಕ್ಕೆ ಪೂರ್ವ ದಿಕ್ಕಿನಲ್ಲಿ ಮಾಡಿದ್ರೆ, ಮತ್ತೆ ಮನೆಯಲ್ಲಿ ಉಪಯೋಗಿಸೋದಂತ ನೀರು ಹೊರಗಡೆ ಹೋಗ್ಬೇಕಂದ್ರೆ ಪೂರ್ವ ದಿಕ್ಕಲ್ಲಿ ಮಾಡಿದ್ರೆ ಆ ಮನೆಯಲ್ಲಿ ಆರೋಗ್ಯ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳ್ತಾರೆ. ನೋಡ್ರಿ, ಅದು ಯಾವ ನೀರು ಯಾವ ಕಡೆ ಹೋಗೋದಕ್ಕೆ ಏನು ಸಂಬಂಧ ಐತೆ ಗೊತ್ತಿಲ್ಲ. ಒಬ್ಬ ಇಂಜಿನಿಯರ್ ಆಗಿ ನಾನು ಹಲವಾರು ತೆರನಾಗಿ ಬರ್ದಿದ್ದಾರೆ. ಆ ನೀರು ಹೋಗೋದಕ್ಕೆ ಅದಕ್ಕೆ ಏನು ಕನೆಕ್ಟಿವಿಟಿ ಐತಿ ಅಂದ್ರೆ, ಒಬ್ರು ಲಾಜಿಕ್ ಆಗಿ ಕುಂತು ವಿಚಾರ ಮಾಡಿದ್ರೆ ಇವ್ರು ಬರ್ದೋರು ಹೆಂಗೆ ಬರ್ದಿರ್ಬೇಕಂತ ಅನ್ನೋಷ್ಟು ಮಟ್ಟಿಗೆ ಹೋಗುತ್ತೆ. ಕರೆಕ್ಟ್ ರೀ? ಅಂದ್ರೆ ಯಾವ ರೀತಿ ಮನಸ್ಸಿನಾಗ ಇಟ್ಕೊಂಡು ಬರ್ದಾರೋ ಏನು, ಸುಮ್ಮ ಒಂಥರ ಮಂದಿಗೆ ಒಂಥರ ಡಿಫ್ರೆಂಟ್ ತಲೆ ಕೊಟ್ಟು ಅವ್ರನ್ನ ಒಂಥರ ತಲೆ ಕೆಡಿಸುವಂಥ ಕೆಲಸವನ್ನು ಮಾಡ್ಯಾರೋ ಅನ್ನೋದು ನಾವು ಹೇಳೋದಕ್ಕಾಗಿಲ್ಲ. ಮಂದಿಗೆ ಇದನ್ನು ಕೇಳಿದ್ರಂತಂದ್ರೆ ಅಥವಾ ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಸ್ಪಷ್ಟ ಗೊತ್ತಾಗುತ್ತೆ ಅಂತಂತ. ಓಕೆ ಗುರುಜಿ, ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ವೀಕ್ಷಕರಿಗೆ ಏನು ಹೇಳಿ? ಏನಿಲ್ರಿ, ಇವತ್ತು ಹಲವಾರು ತೆರನಾಗಿ ಅದನ್ನ ಈ ಒಂದು 20-25 ವರ್ಷದಲ್ಲಿ ಈ ವಾಸ್ತುವಿನ ಬಗ್ಗೆ ಒಂದು ಜನರನ್ನ ಒಂದು ತಲೆ ಕೆಡಿಸುವಂಥ ಕೆಲಸ ಆಗೈತಿ. ಅಷ್ಟೆಲ್ಲ ಭಯಪಡಿಸುವಂಥ ತಂತ್ರ ಆಗೈತಿ. ವಾಸ್ತು ಸರಿಲಿಂದ ಸಾವು ನಿಶ್ಚಿತ ಅನ್ನೋಷ್ಟು ಮಟ್ಟಿಗೆ ಹೇಳ್ಕೊಂಡಿದ್ದಾರೆ. ಅವು ಸಾವಿಗೆ ವಾಸ್ತುವಿಗೆ ಯಾವ ಸಂಬಂಧ ಇಲ್ಲ. ಹುಟ್ಟು ಸಾವಿನ ನಡುವೆ ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಖುಷಿಯಿಂದ ಬಾಳಿ ಬದುಕಬೇಕನ್ನುವಂಥದ್ದು ಒಂದು ಕಲೆ ಇದು. ಅದಕ್ಕೆ ಆ ಮನೆಯನ್ನು ನಾವು ಲಕ್ಷ್ಯ ವಹಿಸಬೇಕು, ಉದ್ಯೋಗಸ್ಥರನ್ನು ಲಕ್ಷ್ಯ ವಹಿಸಬೇಕು. ಎರಡೂ ನಮ್ಮ ಪಾಲಿಗೆ ಅವ್ರು ಲಕ್ಷ್ಯ ವಹಿಸಿದ್ರೆ ಅವು ಎರಡು ನಮ್ಮನ್ನು ಲಕ್ಷ್ಯ ವಹಿಸ್ತಾವೆ ಅನ್ನೋದ್ರಲ್ಲಿ ಎರಡು ಮಾತಲ್ಲಿ ಅಂತಕೊಂಡು ಹೇಳಿ ಸಂದೇಶ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಪೂರ್ವ ದಿಕ್ಕಿನ ಮಹತ್ವ ಹಾಗೆ ಕಾಲರ್ಸ್ಗಳ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇನು ನೀವು ಕೂಡ ಸರಳ ವಾಸ್ತು ಸೇವೆಯನ್ನು ಅಳವಡಿಸ್ಕೊಳ್ಬೇಕಾ? ಹಾಗಿದ್ರೆ ಈ ನಂಬರ್ಗೆ ಕರೆ ಮಾಡಿ. 9448286755 ಮತ್ತೊಂದು ದೂರವಾಣಿ ಸಂಖ್ಯೆ 9448286755. ಇನ್ನು ಉಚಿತ ದಿಕ್ಕುಗಳ ಮಾಹಿತಿಗಾಗಿ www.saralavastu.com ಲಾಗಿನ್ ಆಗಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.